ಜಾನ ನಾವು ಪ್ರೀತಿಸಿ ರಕ್ಷಕನ ಹತ್ರ ತರುವ ಹಂಗು ನಮ್ಮದು. ಪಾಪಿಯನ್ನು ರಕ್ಷಿಸುವ ಪ್ರತಿಯೊಬ್ಬನು ಜ್ಯೋತಿಯಂತೆ ಶೋಭಿಸುತ್ತ ಮಾನ ಹೊಂದುವನು. ಅನ್ಯರಾದ ಬೇರೆ ಜನ ನಾವು ಪ್ರೀತಿಸಿ ರಕ್ಷಕನ ಹತ್ರ ತರುವ ಹಂಗು ನಮ್ಮದು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಈ ಸಾಯಂಕಾಲದ ವೇಳೆಯಲ್ಲಿ ಎಲ್ಲರಿಗೂ ಸಬ್ಬತ್ತಿನದ ಶುಭಾಶಯಗಳನ್ನು ಕೋರುತ್ತಾ ಕರ್ತನ ಸನ್ನಿಧಾನದಲ್ಲಿ ಈ ವಾರದ ಪಾಠದ ಒಂದು ಪರಿಷ್ಕರಣೆಯನ್ನ ನಾವು ನೋಡಲಿಕ್ಕೆ ಹೋಗೋಣ. ಈ ವಾರ ಅತ್ಯುತ್ತಮವಾದಂತಹ ಪಾಠವನ್ನ ನಾವೆಲ್ಲರೂ ಕಲ್ತೆವು. ಇದರಲ್ಲಿ ನಾವು ನೋಡ್ತೇವೆ ವಿಮೋಚನಾ ಕಾಂಡದ ಕುರಿತಾಗಿ ಈ ತ್ರೈಮಾಸಿಕದಲ್ಲಿ ನಾವು ಕಲಿತಾ ಇದ್ದೇವೆ. ಅದರಲ್ಲಿ ಈ ವಾರದ ಪಾಠ ನಾವು ಕಲಿತಂಥದ್ದು ದಬ್ಬಾಳಿಕೆ, ಮೋಸೆಯ ಹಿನ್ನೆಲೆ ಮತ್ತು ಜನನ. ಮೊದಲನೆಯ ಪಾಠವನ್ನ ನಾವು ಕಲಿತೆವು. ಇದರಲ್ಲಿ ನಾವು ನೋಡ್ತೇವೆ ಮೊದಲನೇದಾಗಿ ದಬ್ಬಾಳಿಕೆ, ಮೋಸೆಯ ಹಿನ್ನೆಲೆ ಮತ್ತು ಜನನ ಈ ವಿಷಯದ ಕುರಿತಾಗಿ ಮೊದಲನೆಯ ಪಾಠವಾಗಿ ಪ್ರಾರಂಭ ಮಾಡುವಂಥದ್ದಾಗಿದೆ. ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ಸ್ವಾಮಿ, ಸಬ್ಬತ್ತಿನಕ್ಕಾಗಿ ಸ್ತೋತ್ರ. ಒಂದು ಸಣ್ಣ ಮಂದಿಯಾಗಿ ಕೂಡಿ ಬಂದಿದ್ದೇವೆ, ನಮ್ಮನ್ನು ಆಶೀರ್ವದಿಸು, ಅಭಿಷೇಕಿಸು. ಈ ಪಾಠದ ಮುಖಾಂತರವಾಗಿ ಕಲಿತಂತ ವಿಷಯಗಳನ್ನು ಮತ್ತೊಮ್ಮೆ ವಿಮರ್ಶೆ ಮಾಡುವಾಗ ನೀನು ಮತ್ತೆ ನಮ್ಮ ಜೊತೆಗೆ ಮಾತನಾಡು. ನಮ್ಮ ಹೃದಯದ ಹಾಲಿಗೆ ಮೇಲೆ ಸತ್ಯದ ಎಲ್ಲ ತಿರುಳನ್ನ ನೀನು ಸಂಪೂರ್ಣವಾಗಿ ಕರ್ತನೆ ಕೆತ್ತು ಮತ್ತು ಅದು ಸ್ಥಿರಪಡಿಸು, ಶಾಶ್ವತವಾಗಿ ಉಳಿಸು. ಮುಂದಿನ ನಿತ್ಯ ಕಾಲಕ್ಕೆ ನಾವು, ನಮ್ಮ ಸಂತತಿ ಈ ವಿಚಾರಗಳನ್ನ ಕಲಿಯುತ್ತಾ ಕಲಿಸುತ್ತಾ ನಿನ್ನ ಬರುಣಕ್ಕಾಗಿ ಸ್ವಾಮಿ ನಿಷ್ಠೆಯಿಂದ ನಿನ್ನ ರಾಜ್ಯಕ್ಕಾಗಿ ಎದುರು ನೋಡಲು ಬೇಕಾದಂತ ಪರಿಪೂರ್ಣವಾದಂತ ಆತ್ಮನ ಬಲವನ್ನ, ಪರಿಪೂರ್ಣವಾದಂತ ಆತ್ಮನ ಜ್ಞಾನವನ್ನು ಹೊಂದಿ ನಂಬುವಂತಹ ಪ್ರತಿಯೊಬ್ಬರು ಸ್ವಾಮಿ ನಾಶವಾಗದೆ ನಿತ್ಯ ಜೀವವನ್ನು ಹೊಂದಲಿಕ್ಕಾಗುವಂತೆ ಕಾರ್ಯ ಮಾಡಿ ಇವತ್ತು ನಮ್ಮ ಮಟ್ಟಿಗೆ ಮಾತನಾಡು. ಯೇಸು ಅನ್ನಷ್ಟು ಬೇಡದೇವು ಕರ್ತನೆ, ಆಮೇನ್. ಈ ವಾರದ ಪಾಠದಲ್ಲಿ ವಿಶೇಷವಾಗಿ ಪಾಸ್ಟರ್ ಸಾಲಮನ್ ಅವರು ನಮಗೆ ಅದ್ಭುತವಾಗಿ ಅನೇಕ ವಿಚಾರಗಳನ್ನ ತಿಳಿಸ್ಕೊಟ್ರು. ವಿಮೋಚನಾ ಕಾಂಡ ಪ್ರಾರಂಭ ಆಗುವುದೇ ಇಸ್ರಾಯೇಲರ ಬಿಡುಗಡೆಯ ಒಂದು ಸಮಯದಿಂದ. ಆದರೆ ಅದಕ್ಕೆ ಪೂರ್ವದಲ್ಲಿ ಚರಿತ್ರೆಯನ್ನ ನಾವು ನೋಡುವಾಗ ದೇವರು ಈ ಐಗುಪ್ತ ದೇಶದಿಂದ ಇಸ್ರೇಲ್ ಜನಾಂಗವನ್ನು ಬಿಡಿಸುವಂತ ಕಾಲ ಬರುವಕ್ಕೆ ಮೊದಲೇ ಈ ಜನಾಂಗವನ್ನ ಹೇಗೆ ಉಂಟು ಮಾಡುವುದು ಎಂಬುದಾಗಿ ಆದಿಕಾಂಡದಲ್ಲಿ ನಾವು ಓದಿ ತಿಳ್ಕೊಂಡಿದ್ದೇವೆ. ಮೊದಲನೆಯ ದಿನದಲ್ಲಿ ಆದಿಕಾಂಡದಲ್ಲಿ ನಾವು ನೋಡುವಾಗ ಅಲ್ಲಿ ಅಬ್ರಹಾಮನ ಮುಖಾಂತರವಾಗಿ ದೇವರು 6ನೇ ಅಧ್ಯಾಯದಲ್ಲಿ 12ನೇ ಅಧ್ಯಾಯದಲ್ಲಿ ಅಬ್ರಹಾಮನನ್ನು ಆರಿಸಿಕೊಂಡು ಆತನಿಗೆ ವಾಗ್ದಾನ ಮಾಡ್ತಾರೆ. ನಾನು ಹೇಳುವಂತಹ ದೇಶಕ್ಕೆ ನೀನು ಹೋಗು, ಅಲ್ಲಿ ನಿನ್ನನ್ನು ಆಶೀರ್ವಾದ ಮಾಡ್ತೇನೆ, ನಿನ್ನ ಸ್ವಂತ ಜನರನ್ನ, ನಿನ್ನ ಬಂಧು ಬಳಗವನ್ನು ಬಿಟ್ಟು ನಿನ್ನ ಹೆಂಡತಿಯನ್ನ ಕರ್ಕೊಂಡು ನೀನು ಹೋಗು ಅಂತ ಹೇಳುವಾಗ ಮೋಸೆಯು ದೇವರ ಮಾತಿಗೆ ಆತನ ವಿಧೇಯನಾಗುವಾಗ ಪರಿಪೂರ್ಣವಾದ ಪ್ರಾಮಾಣಿಕತೆಯನ್ನು, ನಿಷ್ಠೆಯನ್ನು ತೋರಿಸುವವನಾಗಿ, ಪರಿಪೂರ್ಣವಾದ ನಂಬಿಕೆಯನ್ನು ಹೊಂದಿದವನಾಗಿ ಆತನು ತನ್ನ ತಂದೆಯನ್ನ ಬಿಟ್ಟು, ಮನೆಯನ್ನು ಬಿಟ್ಟು ಹೊರಗೆ ಬರ್ತಾನೆ. ಅಲ್ಲಿಂದ ದೇವರ ನಡೆಸುವಿಕೆ ಅಬ್ರಹಾಮನ ಮುಖಾಂತರವಾಗಿ ಅಬ್ರಹಾಮನಿಗೆ ಒದಗಿಸಲ್ಪಟ್ಟು ಆತನ ಮುಖಾಂತರವಾಗಿ ದೇವರು ತನ್ನ ರಕ್ಷಣೆಯ ಯೋಜನೆಯನ್ನು ಅಬ್ರಹಾಮನ ಮುಖಾಂತರವಾಗಿ ಭೂಪರ ಲೋಕಗಳ ನಡುವೆ ತನ್ನ ಚಿತ್ತವನ್ನ ನೆರವೇರಿಸಲು ಕಾರ್ಯವನ್ನ ಮಾಡಲಿಕ್ಕೆ ದೇವರು ಈ ಒಂದು ಅಬ್ರಹಾಮನ ಒಂದು ಜೀವಿತದ ಮುಖಾಂತರವಾಗಿ ಪ್ರಾರಂಭ ಮಾಡ್ತಾರೆ. ಸೊ ಅಬ್ರಹಾಮನಿಂದ ಇಸಾಕನು, ಇಸಾಕನಿಂದ
ಯಾಕೋಬನ ನಂತರ ಆತನ 12 ಮಕ್ಕಳು, ಅದರಲ್ಲಿ ಯೋಸೇಫನು. ಸೊ ಯೋಸೇಫನಿಗೆ ದೇವರು ವಿಶೇಷವಾದಂತಹ ಒಂದು ಸ್ಥಾನವನ್ನ ಕೊಟ್ಟು, ಆತನ ಎಲ್ರಿಗಿಂತ ಕಿರಿಯವನಾದ್ರೂ ಕೂಡ ಆತನನ್ನ ಆರಿಸಿಕೊಂಡು ಆತನ ಮುಖಾಂತರವಾಗಿ ದೇವರ ಯೋಜನೆ ಆ ಕಾನಾನ್ ದೇಶದಲ್ಲಿದ್ದಂತಹ ಇವರು ಮತ್ತೆ ಐಗುಪ್ತ ದೇಶಕ್ಕೆ ಹೋಗಿ ಸೇರಲು ಬೇಕಾದಂತ ಒಂದು ಕಾರ್ಯವನ್ನ ನಿರೂಪಣೆ ಮಾಡುವುದನ್ನ ನಾವು ನೋಡ್ತೇವೆ ಇದರಲ್ಲಿ ಆ ಯೋಸೇಫನು ಅವನು ಕೂಡ ಒಳ್ಳೆಯ ಒಬ್ಬ ವ್ಯಕ್ತಿಯಾಗಿದ್ದು, ಸಣ್ಣವನಾಗಿರುವಾಗಲೇ ಆತನು ದೇವರಲ್ಲಿ ಭಯಭಕ್ತನಾಗಿದ್ದು, ತಂದೆಯ ಜೊತೆಯಲ್ಲಿ ತಾನು ದೇವರ ಭಯಭಕ್ತಿಯನ್ನ ಕಲಿಯುತ್ತಾ ಇರುವಾಗಲೇ ಅವನಿಗೆ ಶೋಧನೆಗಳು ಎದುರಾಗ್ತವೆ. ಕಾರಣ ದೇವರು ಅವನನ್ನು ಆರಿಸ್ಕೊಂಡಿರ್ತಾನೆ. ಅವನ ಮುಖಾಂತರವಾಗಿ ಅಣ್ಣ ತಮ್ಮಂದಿರನ್ನ ಐಗುಪ್ತ ದೇಶಕ್ಕೆ ಸೇರಿಸುವಂತ ವಿಷಯದಲ್ಲಿ ಬಿದ್ದಂತ ಕನಸುಗಳನ್ನ ಅವರು ಅಪಾರ್ಥ ಮಾಡಿಕೊಂಡು ಅವನನ್ನ ದ್ವೇಷಿಸಿ ಕೊನೆಗೆ ಅವನನ್ನ ಮಾರ್ಬಿಡ್ತಾರೆ. ಅವನನ್ನ ಪೋಟಿಫರನ ಮನೆಗೆ ತರ್ತಾರೆ. ಅಲ್ಲಿಂದ ಅವನು ಸೆರೆಮನೆಗೆ ಹೋಗ್ತಾನೆ. ಸೆರೆಮನೆಯಿಂದ ದೇವರು ಅವನ ಅಲ್ಲಿಂದ ಬಿಡುಗಡೆ ಮಾಡಿ ಅರಮನೆ ಕರ್ಕೊಂಡ್ ಬರ್ತಾನೆ. ಅರಮನೆಯಲ್ಲಿ ದೇವರು ಅವನನ್ನ ಆತನ ಜೊತೆಯಲ್ಲಿ ಇದ್ದುಕೊಂಡು ಅವನನ್ನ ಆಶೀರ್ವಾದ ಮಾಡಿದನು. ಅವನು ಮಾಡಿದ್ದೆಲ್ಲ ಕೆಲಸವನ್ನು ಆಶೀರ್ವಾದ ಮಾಡಿದ್ರಿಂದ ನೋಡ್ತೇವೆ. ಮತ್ತು ಅರಮನೆಯಲ್ಲಿ ಕರ್ಕೊಂಡು ಹೋಗುವಾಗ ದೇವರು ಇವನ ಮಾತಿಗೆ ಎಷ್ಟು ಬೆಲೆಯನ್ನ ಕೊಡುವ ಹಾಗೆ ಮಾಡೋದ್ರಿಂದ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, ಐಗುಪ್ತ ದೇಶದ ಆ ರಾಜನು ಅವನಿಗೆ ತನ್ನ ಸ್ಥಾನವನ್ನೇ ಕೊಡ್ತಾನೆ. ಆತನ ಪ್ರಧಾನ ಮಂತ್ರಿ ಆಗ್ತಾನೆ. ಅಲ್ಲಿ ಎಲ್ಲರಿಗೂ ಯೋಸೇಫನಿಗೆ ಅಡ್ಡ ಬಿದ್ದು ಆತನನ್ನ ಘನಪಡಿಸ್ಬೇಕು, ಆರಾಧಿಸ್ಬೇಕು ಎಂಬುದಾಗಿ ಅಂತ ಉನ್ನತವಾದಂತ ಸ್ಥಾನವನ್ನು ಕೊಡ್ತಾನೆ. ಕಾರಣ ಏನಪ್ಪಾ ಅಂದ್ರೆ, ವಿಶ್ವಕ್ಕೆ ಬಂದಿದ್ದಂತ ಒಂದು ಸಮಸ್ಯೆ ಅದನ್ನ ಬಗೆಹರಿಸ್ಲಿಕ್ಕೆ ಅಥವಾ ಅದನ್ನು ವಿವರಿಸ್ಲಿಕ್ಕೆ ಅಲ್ಲಿ ಯಾರು ಇಲ್ಲ. ಅದನ್ನ ಯೋಸೇಫನು ಮಾತ್ರ ಮಾಡ್ತಾನೆ. ಸೊ ದೇವರು ತನ್ನ ಮಹಿಮೆಗಾಗಿ ಉಪಯೋಗಿಸುವಾಗ ದೇವರ ಜನರಿಗೆ ಹೇಗೆ ಹಿತಕರವಾದಂತ ವ್ಯವಸ್ಥೆಗಳಾಗ್ತವೆ, ತನ್ನ ಯೋಜನೆಯನ್ನ ನೆರವೇರಿಸೋದಕ್ಕೆ ದೇವರು ಎಲ್ಲವನ್ನು ಯಾವ ರೀತಿ ಅನುಕೂಲ ಮಾಡ್ಕೊಳ್ತಾನೆ ಎಂಬುದನ್ನ ಯೋಸೇಫನ ಜೀವಿತದಲ್ಲಿ ನಾವು ನೋಡ್ತೇವೆ. ಜೊತೆಯಾಗಿ ಯೋಸೇಫನನ್ನೇ ಆರಿಸ್ಕೊಳ್ಬೇಕಾದ್ರೆ ಯೋಸೇಫನು ಕೂಡ ದೇವರ ಚಿತ್ತಕ್ಕೆ ಅಷ್ಟು ವಿಧೇಯತೆಯನ್ನ ತೋರಿಸುವಂತನಾಗಿರ್ತಾನೆ. ಜೊತೆಗೆ ಆತನು ದೇವರ ಆಜ್ಞೆಗಳಿಗೆ ಬಹಳ ನಿಷ್ಠೆಯಿಂದ ಆತನು ಬದುಕುವಂತವನಾಗಿದ್ದಾನೆ. ಅದನ್ನ ಚಿಕ್ಕವನಿರುವಾಗಲೇ ಅಭ್ಯಾಸ ಮಾಡ್ತಾನೆ. ಪೋಟಿಫರನ ಹೆಂಡತಿ ಆತನ ಮೇಲೆ ಆಕ್ರಮಣ ಮಾಡಿದಾಗ ದೇವರಿಗೆ ಭಯಪಟ್ಟು ಅವನು ಓಡಿ ಹೋಗ್ತಾನೆ. ಅದಕ್ಕೆ ದೇವರ ಆಜ್ಞೆಗಳು ಗೊತ್ತಿತ್ತು. ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಪಾಪ ಮಾಡಬಾರ್ದು ಎಂಬುದಾಗಿ ಆತನು ಪಾಪದಿಂದ ದೂರವಿರ್ತಾನೆ. ಸೊ ಇದು ಯೋಸೇಫನಲ್ಲಿದ್ದಂತ ವಿಶೇಷವಾದಂತ ಗುಣ. ಆ ಗುಣಕ್ಕಾಗಿಯೇ ದೇವರು ಆತನನ್ನ ಆಶೀರ್ವಾದ ಮಾಡಿದನು. ಅಲ್ಲಿಂದ ಇಂಥ ಒಂದು ದೇವರ ನಿಷ್ಠೆಯನ್ನ ದೇವರು ಆತನಲ್ಲಿ ಕಂಡದ್ರಿಂದ ಆತನ ಜೊತೆಲಿದ್ದು ಆತನನ್ನ ಎಲ್ಲಾ ಕಡೆ ಆಶೀರ್ವದಿಸ್ತಾನೆ. ಇಲ್ಲಿ ಆತನ ಮುಖಾಂತರವಾಗಿ ರಾಜನ ಸಮಸ್ಯೆಯನ್ನು ಪರಿಹರಿಸ್ತಾನೆ. ಆತನ ಆ 7 ತೆನೆಗಳುಳ್ಳ ಆ ಒಂದು ಕನಸಿನ ಅರ್ಥವನ್ನ ತಿಳಿಸ್ತಾನೆ. 7 ಆಕಳುಗಳುಳ್ಳ ಆ ಕನಸಿನ ಅರ್ಥವನ್ನ ತಿಳಿಸ್ತಾನೆ. ಇದು ಬರಗಾಲ ಮತ್ತು ಸುಭಿಕ್ಷ ಸಂವತ್ಸರ. ಸೊ ಇದನ್ನ ಈ ಕಾಲಘಟ್ಟವನ್ನ ಸಂಪೂರ್ಣವಾಗಿ ನಿರ್ವಹಿಸ್ಲಿಕ್ಕೆ ಬೇಕಾದಂತ ವ್ಯಕ್ತಿ ಐಗುಪ್ತ ದೇಶದಲ್ಲಿ ಯಾರು ಇರೋದಿಲ್ಲ. ವಿಶೇಷವಾಗಿ ಆ ಸಾಮರ್ಥ್ಯ ಫರೋಹನಿಗೂ ಇರೋದಿಲ್ಲ. ಹೀಗಾಗಿ ಅವನು ಕಂಗಾಲಾಗ್ತಾನೆ. ಈಗ ಈ ವ್ಯಕ್ತಿ ನನಗೆ ತಿಳಿಸಿದ್ದಾನಂದ್ರೆ ಈತನಿಗೆ ಬಿಟ್ಟರೆ ಬೇರೆ ಯಾರೂ ಇಲ್ಲ ಇಂಥ ಪರಿಸ್ಥಿತಿ ನಿವಾರಿಸೋದಕ್ಕೆ. ಸರಿ, ಆತನಿಗೆ ಅದನ್ನು ಒಪ್ಪಿಸ್ಕೊಡೋಣ ಅಂತ ಹೇಳಿ ಕೊನೆಗೆ ಆತನು ತನ್ನ ಸ್ಥಾನವನ್ನೇ ಆತನಿಗೆ ಬಿಟ್ಟುಕೊಟ್ಟು ತನ್ನ 2ನೇ ಸ್ಥಾನದಲ್ಲಿ ಇಟ್ಕೊಂಡು ಜನರೆಲ್ಲ ಆತನೇ ಮಾತನ್ನೇ ಕೇಳಬೇಕು ಆ ರೀತಿ ಮಾಡ್ಬಿಡ್ತಾರೆ. 30 ವರ್ಷಗಳ ಕಾಲ ಅಲ್ಲಿ ಐಗುಪ್ತ ದೇಶದಲ್ಲಿ ಅವರು ಇರ್ತಾರೆ. 30 ವರ್ಷಗಳ ಕಾಲ ಅಲ್ಲಿ ಐಗುಪ್ತ ದೇಶದಲ್ಲಿ ಇರ್ತಾರೆ. 30 ವರ್ಷಗಳ ಕಾಲದೊಳಗಡೆ ಈ ಅಣ್ಣ ತಮ್ಮಂದಿರು ಬಂದು ಸೇರ್ಕೊಳ್ತಾರೆ. ಬರಗಾಲ ಇದ್ದದ್ರಿಂದ ಇದೆಲ್ಲ ಚರಿತ್ರೆ ಕಥೆಯಲ್ಲಿ ಸತ್ಯವೇದದಲ್ಲಿ ನಾವು ಮೋಚನ ಕಾಂಡದಲ್ಲಿ ನಾವು ಓದಿದ್ದೇವೆ, ತಿಳ್ಕೊಂಡಿದ್ದೇವೆ. ಈಗ ಅಲ್ಲಿಂದ ಬಂದವ್ರಿಗೆ ಇವ್ರಿಗೆ ಒಳ್ಳೆ ಸ್ಥಳವನ್ನ ಒದಗಿಸ್ಕೊಡ್ತಾನೆ. ಅಣ್ಣ ತಮ್ಮಂದರಿಗೆ ದನ ಕಾಯುವವರಾಗಿರೋದ್ರಿಂದ ಇವ್ರಿಗೆ ಹುಲ್ಲು ಮೇವು ಚೆನ್ನಾಗಿ ಸಿಗುವಂತ ನೀರು
ವ್ಯವಸ್ಥೆಗಳಿರ್ತಕ್ಕಂಥ ಉತ್ತಮವಾದಂತಹ ಸ್ಥಳವನ್ನು ಇವನಿಗೆ ಕೊಡ್ತಾನೆ. ಅಲ್ಲಿ ಇದ್ದುಕೊಂಡು ಅವ್ರು ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೀತಾರೆ, ಅಭಿವೃದ್ಧಿ ಹೊಂದ್ತಾರೆ. ಸೊ ದೇವರ ಯೋಜನೆ ನೆರವೇರಬೇಕಾಗಿತ್ತು. ಅದಕ್ಕೆ ಇವರು ಬಹಳ ಬೇಗನೆ 30 ವರ್ಷದಲ್ಲಿ ಬಹಳ ಶ್ರೀಮಂತರಾದ್ರು. ಈಗ ಈ ಪ್ರವಾದನೆ ನೆರವೇರುವಂತಹ ಸಮಯ ಬರ್ತದೆ. ದೇವರು ಮೋಸೆಗೆ ಹೇಳ್ತಾನೆ, ನಿನ್ನ ಸಂತಾನದವರು ಐಗುಪ್ತ ದೇಶದಲ್ಲಿ 400 ವರ್ಷಗಳ ಕಾಲ ಅವರು ಗುಲಾಮರಾಗಿ ಬದುಕಬೇಕಾಗ್ತದೆ. ಸೊ ಅಬ್ರಾಹ್ಮನಿಗೆ ಇದ್ದದ್ದು ಎಲ್ಲ ಅರಿವು ಇರ್ತದೆ. ಮೋಸ್ಟ್ಲಿ ನಾನು ಅನ್ಸೋ ಮಟ್ಟಿಗೆ ಇವೆಲ್ಲ ನಡೆಯೋ ತನಕ ಸುಮಾರು ಭಾಗದಷ್ಟು ಆದಾಮನ ಇವ್ರ ಜೊತೆಗೆ ಇದ್ದನು ಆತನ ಅನುಭವಕ್ಕೂ ಬಂದಿರ್ತದೆ ಎಂಬುದಾಗಿ ಅಲ್ಲ ಅಬ್ರಾಹ್ಮನ ಇದ್ರು ಎಂಬುದಾಗಿ ನಾವು ಅರ್ಥ ಮಾಡ್ಕೋಬಹುದು. ಸೊ ಕೊನೆಗೆ ಆ ಈ ಕಾಲಘಟ್ಟದಲ್ಲಿ ಮೋಸೆ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಈ 30 ವರ್ಷಗಳು ಇವರು ಜೀವಿಸುವಾಗ, 400 ವರ್ಷಗಳು ಇವರು ಜೀವಿಸುವಾಗ ಮೋಸೆ ಅಲ್ಲಿ 40 ವರ್ಷ ಇರ್ತಾನೆ. ಆಮೇಲೆ ಅರಣ್ಯದಲ್ಲಿ 40 ವರ್ಷ ಆಗ್ತಾನೆ, 80 ವರ್ಷ ಆಗ್ತದೆ. ಆದ್ರೆ ಇವರು ಅಲ್ಲಿ ಇರೋರು ಒಟ್ಟು 400 ವರ್ಷ, ಅಂದ್ರೆ 320 ವರ್ಷಗಳ ಕಳೆದು ಹೋಗ್ಬಿಡ್ತಾರೆ. ಅಷ್ಟೊತ್ತಿಗೆ ಸಾಕಷ್ಟು ರಾಜರುಗಳು ಬಂದಿರ್ತಾರೆ. ಯೋಸೇಫನನ್ನ ಪ್ರೀತಿಸಿ ಅಧಿಕಾರಕ್ಕೆ ತಂದಂತ ರಾಜನು ಕಾಲವಾಗ್ಬಿಟ್ರು. ಈ ಪಾಠದಲ್ಲಿ ನಾವು ನೋಡ್ತೀವಿ ಸುಮಾರು 3 ಜನರನ್ನ ಇಲ್ಲಿ ಉಲ್ಲೇಖಿಸ್ತಾರೆ. ಅವ್ರ ಹೆಸರು ಏನೇನಂತ ಹೇಳಿ ಪಾಸ್ಟರ್ ಸಾಲಮನ್ ಅವರು ಅದನ್ನು ನಮಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರ ಹೆಸರನ್ನ ನಾವು ರೋಗ ಚಾರಿತ್ರಿಕ ಹಿಸ್ಟ್ರಿಗೆ ಹೋದಾಗ ನಮಗೆ ಅರ್ಥ ಆಗ್ತದೆ. ಅಂದ್ರೆ ಭಾನುವಾರ ಪಾಠದಲ್ಲಿ ಇಲ್ಲಿ ಅದೇ ಇಸ್ರಾಯೇಲ್ರನ್ನ ಯಾವ ರೀತಿ ದೇವರು ಅವರನ್ನ ಅಲ್ಲಿಗೆ ಕರ್ಕೊಂಡು ಬಂದನು ಎಂಬುವಂತ ವಿಷಯವನ್ನ ಇಲ್ಲಿ ನಾವು ಕಲಿತೇವೆ. ಅಲ್ಲಿಂದ ಬಿಡುವಾಗ ಸುಮಾರು 320 ವರ್ಷಗಳಾದ ಮೇಲೆ ಅಲ್ಲಿದ್ದು ಈ ಅನುಭವಗಳನ್ನ ಅವರು ಘೋರವಾದಂತಹ ಕಷ್ಟಗಳನ್ನ ಎದುರಿಸಬೇಕಾಗ್ತದೆ. ಯಾಕಂತಂದ್ರೆ ಇವರ ಅಭಿವೃದ್ಧಿಯನ್ನ ಅವರು ಸಹಿಸಲಾರದೆ ಇವರನ್ನ ಸಂಪೂರ್ಣವಾಗಿ ನಾಶ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಅವರಿಗೆ ಚಿತ್ರಹಿಂಸೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇವರಿಗೆ ಗುಲಾಮಗಿರಿಯನ್ನಾಗಿ ಇಟ್ಟುಕೊಂಡು ಇವರಿಗೆ ಯಾವುದೇ ರೀತಿಯಾದಂತಹ ಲಾಭ ಆಗದಂತ ಕಾರ್ಯಗಳನ್ನು ಕೊಟ್ಟು ಹಗಲು ರಾತ್ರಿ ಇವ್ರನ್ನ ದುಡಿಸ್ಕೊಳ್ಳುವಂತ ರೀತಿಯಲ್ಲಿ ಕಾರ್ಯ ಮಾಡಿ ಇವರು ಬಡವರಾಗಿ ಬದುಕಬೇಕು. ಮೊನೆಗೆ ಅವ್ರ ಸಂತಾನ ಮುಂದೆ ಅಭಿವೃದ್ಧಿ ಹೊಂದಬಾರದು ಅಂತಕ್ಕಂಥ ಒಂದು ಯೋಚನೆಯನ್ನ ಮಾಡಿದವರಾಗಿ ಇವರನ್ನ ಸಂಪೂರ್ಣವಾಗಿ ಹತ್ತಿಕ್ಕುವಂತ ಪ್ರಯತ್ನವನ್ನ ಅಲ್ಲಿ ನಾವು ನೋಡ್ತೇವೆ. ಹೀಗಿರುವಾಗ ಅಲ್ಲಿಂದ ಬಿಡುಗಡೆ ಆಗ್ಬೇಕಾದ್ರೆ ಇಲ್ಲಿ ಹೇಳ್ತದೆ ವಿಮೋಚನೆ ಕಂಡ 12ನೇ ಅಧ್ಯಾಯ 37ನೇ ವಚನದಲ್ಲಿ ಇಲ್ಲಿ ಅವರು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಹೊರಟಾಗ ಹೆಂಗಸರು ಮಕ್ಕಳು ಅಲ್ಲದೆ ಅವರ ಕಾಲ್ಬಲವೇ ಸುಮಾರು 6 ಲಕ್ಷ ಗಂಡಸರು ಇದ್ರು ಎಂಬುದಾಗಿ. ಹೆಣ್ಣು ಮಕ್ಕಳು ಅಲ್ಲದೆ ಅಂದ್ರೆ ಗಂಡಸರು ಮಾತ್ರ ಸುಮಾರು 6 ಲಕ್ಷ ಇದ್ರು. ಇನ್ನು ಮುಂದೆ ಯೋಚನೆ ಮಾಡಿ, ಇಲ್ಲಾಂದ್ರೂ 15 ಲಕ್ಷದ ಮೇಲೆ ಜನರು ಅಲ್ಲಿ ಹಾಕಿದ್ರು. ಅಷ್ಟು ಜನರು ಅಭಿವೃದ್ಧಿ ಆಗೋದನ್ನ ನೋಡಿ ಹೆಂಗ್ ಸಹಿಸ್ಕೊಳ್ತಾರೆ? ಖಂಡಿತವಾಗಿ ಇವ್ರಿಗೆ ಭಯ ಆಗ್ತದೆ. ಅವ್ರ ಬೆಳವಣಿಗೆ ನೋಡಿ ಅವ್ರಿಗೆ ಭಯ ಆಗ್ತದೆ. ಇವತ್ತು ನಮ್ಮ ದೇಶದಲ್ಲಿ ಒಂದು ಜನಾಂಗ ಬಹಳ ಬಲವಾಗಿ ಹೆಚ್ಚುತ್ತಾ ಇದೆ. ಅದ್ರ ಬಗ್ಗೆ ನಮ್ಮೆಲ್ರಿಗೂ ಗೊತ್ತು. ಅದನ್ನ ನೋಡಿದಾಗ ಅನೇಕ ಪಕ್ಷದವರಿಗೆ ಭಯಗಳಾಗೋದು ಉಂಟು. ಸಾಮಾನ್ಯವಾಗಿ ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದವ್ರಿಗೂ ಸಹ ಭಯ ಕಾಣ್ತಾ ಇದೆ. ಅದಕ್ಕಾಗಿಯೇ ಕೂಡ ವಿರೋಧತೆಗಳು, ಎಲ್ಲಾ ರೀತಿಯಾದಂತಹ ಒಂದು ಕಟುವಾದಂತಹ ಟೀಕೆಗಳು, ಹಿಂಸೆಗಳು ಇವೆಲ್ಲ ಪ್ರಾರಂಭ ಆಗಿವೆ. ಇದು ಇಲ್ಲಿ ಈಗ ಪ್ರಾರಂಭ ಆಗಿದೆ. ಇದು ಅಲ್ಲಿ ಆವಾಗ ಆ ರೀತಿಯಾದಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸಿ ಅವರು ಅಧಿಕಾರದಲ್ಲಿ ಇದ್ದದ್ರಿಂದ ಅವರು ಬಲವಾಗಿ ಅವ್ರ ಮೇಲೆ ಆಕ್ರಮಣ ಮಾಡ್ತಾರೆ. ಇವ್ರನ್ನ ಸೆರೆಯಾಳುಗಳನ್ನಾಗಿ ಮಾಡ್ಕೊಳ್ತಾರೆ, ಗುಲಾಮರನ್ನಾಗಿ ಮಾಡ್ಕೊಳ್ತಾರೆ. ಇವರು ಬದುಕೋದಕ್ಕೆ ಇವ್ರ ಜೀವನ ಹೆಂಗಾಗ್ತದೆ ಅಂತಂದ್ರೆ ಬದುಕೋದಕ್ಕಿನ್ನ ಸಾಯೋದೇ ಸಾಕಪ್ಪ ಅಂತ ಪರಿಸ್ಥಿತಿ ಬಂದ್ಬಿಡ್ತದೆ. ಈಗ ಇಲ್ಲಿ ನಾವು ನೋಡ್ತೇವೆ, ಐಗುಪ್ತ ದೇಶದಲ್ಲಿದ್ದಂತ ಇಸ್ರೇಲರ ಪರಿಸ್ಥಿತಿಯು ಬಹಳ ಚಿಂತಾಜನಕವಾಗಿತ್ತೆಂದು ಸತ್ಯವೇದವು ತಿಳಿಸುತ್ತದೆ. ಐಗುಪ್ತ ಅಧಿಕಾರಿಗಳು ಇಸ್ರಾಯೇಲರಿಂದ ಬಹಳವಾಗಿ ಬುದ್ಧಿ ಕೆಲಸ ಮಾಡಿಸಿ ಉಪದ್ರವ ಕೊಡುತ್ತಿದ್ದರು. ಅವರು ಇಸ್ರಾಯೇಲರಿಂದ ಎಲ್ಲಾ ವಿಧವಾದ ಕೆಲಸಗಳಿಂದ ಕಠಿಣವಾಗಿ ದುಡಿಸಿಕೊಂಡರು. ಎಲ್ಲಾ ಸೇವೆಯು ಬಹು ಕಠೋರವಾಗಿತ್ತು. ಇದರಿಂದಾಗಿ ಇಸ್ರೇಲರಿಗೆ ಜೀವನವೇ ಬಹು ಬೇಸರವಾಗಿತ್ತು.
ಆದ್ರೆ ವಿಮೋಚನ ಕಾಂಡ ಪುಸ್ತಕದ ಅಂತ್ಯದಲ್ಲಿ ದೇವರು ಇಸ್ರಾಯೇಲರ ಪಾಳೆಯದ ಮಧ್ಯದಲ್ಲಿದ್ದ ದೇವದರ್ಶನದ ಗುಡಾರದಲ್ಲಿ ಅವರಿಗೆ ಸಮಾಧಾನಕರನು ಆದರಣೆ ನೀಡುವವರಾಗಿಯೂ ತನ್ನ ಪ್ರಸನ್ನತೆಯನ್ನು ತೋರಿಸಿದನೆಂದು 40ನೇ ಅಧ್ಯಾಯದಲ್ಲಿ ತಿಳಿಸುವಂತದ್ದಾಗಿದೆ. ಅಷ್ಟೊಂದು ಕಠೋರವಾಗಿ ಅವ್ರನ್ನ ನಡೆಸ್ಕೊಂಡಿರ್ತಾರೆ. ಸೊ ಅಲ್ಲಿಂದ ಇವರಿಗೆ ಆ 400 ವರ್ಷಗಳು ಪ್ರವಾದನೆ ಮುಗಿಯುವಂತಹ ಸಮಯದಲ್ಲಿ ಇಂಥ ಒಂದು ಘೋರವಾದಂತಹ ಯಾತನೆಯನ್ನು ಅವರು ಅನುಭವಿಸುತ್ತಿರುವಾಗ ಇವರ ಗೋಳು ದೇವರಿಗೆ ಮುಟ್ಟುವಾಗ ಇವರನ್ನ ದೇವರು ಅಲ್ಲಿಂದ ಬಿಡುಗಡೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಆ ಕಾಲ ಬಂದಾಗ ದೇವರನ್ನ ಬಿಡುಗಡೆ ಮಾಡ್ತಾರೆ. ನಾವು ಈ ಪಾಠಗಳನ್ನ ಕಲಿಯುವಾಗ ಆ ಪ್ರವಾದನೆಗಳೆಲ್ಲವನ್ನ ನಾವು ಹಿಂದಿನ ಪಾಠದಲ್ಲಿ ಕೂಡ ನಾವು ಕಲಿತು ಬಂದಿದ್ದೇವೆ. ಪ್ರತಿಯೊಂದಕ್ಕೂ ದೇವರು ಕಾಲಘಟ್ಟವನ್ನು ಇಟ್ಟಿದ್ದಾನೆ. ಪ್ರತಿಯೊಂದು ರಾಜ್ಯಕ್ಕೂ ಪ್ರತಿಯೊಂದು ಆಡಳಿತಕ್ಕೂ ಆದಿಯನ್ನ ಇಟ್ಟಿದ್ದಾನೆ, ಅಂತ್ಯವನ್ನ ಇಟ್ಟಿದ್ದಾನೆ. ಹಾಗೆ ಇವರಿಗೆ 400 ವರ್ಷಗಳು ಐಗುಪ್ತ ದೇಶದಲ್ಲಿ ಇವರು ಹಿಂಸೆಗಳನ್ನ ಅನುಭವಿಸಿದ್ರೆ ಅವರ ರಾಜತ್ವವನ್ನು ಅನುಭವಿಸಿದ್ರು. ಅವರ ಅವನತಿಗೆ 400 ವರ್ಷಗಳಿವೆ. ಸ್ವಾಮಿ ಅವ್ರಿಗೆ 400 ವರ್ಷ ಕೊಟ್ಟು ಇವರು ಬಿಡುಗಡೆಗೂ ಕೂಡ 400 ವರ್ಷಗಳಿವೆ. ಸೊ ಹೀಗಾಗಿ ಆ ಸಮಯ ಮುಗಿಯುವ ತನಕ ಇವರು ಅದನ್ನ ಅನುಭವಿಸ್ಲೇಬೇಕಾಗಿತ್ತು. ಜೊತೆಗೆ ಇವರು ದೇವರನ್ನ ಆ ದೇವರ ಬಳಿಗೆ ಹೋಗ್ಬೇಕಾದ್ರೆ, ದೇವರನ್ನ ಬಲವಾಗಿ ದೇವರನ್ನ ನಂಬಬೇಕಾದ್ರೆ ಇವರಿಗೆ ಅಂತ ಸಂಕಷ್ಟದ ಪರಿಸ್ಥಿತಿಗಳು ಬೇಕಾಗಿತ್ತು. ಅನೇಕ ಪ್ರಶ್ನೆಗಳು ಹುಟ್ಟುತ್ತದೆ. ಈಗ ಚರ್ಚೆ ಮಾಡೋದಕ್ಕೆ ಸಮಯ ಇಲ್ಲ, ಮುಂದೆ ಹೋಗ್ಬೇಕಾಗ್ತದೆ. ಯಾವಾಗ್ಲೂ ಶ್ರೀಮಂತಿಕೆ ಅನ್ನೋದು ಬಂದಾಗ ಮನುಷ್ಯ ಬಗ್ಗೋದಿಲ್ಲ. ಅವನ ಬಗ್ಗಿಸ್ಬೇಕಾದ್ರೆ ಆಮೇಲೆ ಕಷ್ಟ ನಷ್ಟಗಳು ಬಹಳ ಅನುಭವಿಸಿದಾಗ ಅವನು ತಗ್ಗುತ್ತಾನೆ. ಇವ್ರಿಗೆ ಅಲ್ಲಿ ಎಲ್ಲಾ ಸ್ಥಾನ ಮಾನ ಅಧಿಕಾರ ಶ್ರೀಮಂತಿಕೆ ಎಲ್ಲ ಸಿಕ್ಬಿಟ್ಟಿತ್ತು. ಅವ್ರು ಬಹಳ ಮುಂದೆ ಹೋಗ್ಬಿಟ್ಟಿದ್ರು. ಈಗ ಐಗುಪ್ತರನ್ನ ಈಗ ಇಸ್ರಾಯೇಲ್ರನ್ನ ಬಗ್ಗಿಸ್ಬೇಕಾಗಿತ್ತು. ಇದರಿಂದ ಇವರ ರಕ್ತದಲ್ಲಿ ಇವ್ರ ಮನಸ್ಸಿನಲ್ಲಿ ತಗ್ಗಿಸುವಿಕೆ ಅನ್ನೋದು ಬರಬೇಕಾಗಿತ್ತು. ಅದಕ್ಕೋಸ್ಕರ ಇಂಥ ಘೋರವಾದಂತ ಹಿಂಸೆಯನ್ನ ಇವರು ಅನುಭವಿಸ್ಲೇಬೇಕಾಗಿತ್ತು. ಇದರಿಂದ ಬಿಡುಗಡೆ ಹೊಂದಬೇಕಾದ್ರೆ ಇವರು ದೇವ್ರ ಮಾತಿಗೆ ಬೆಲೆ ಕೊಡ್ಲೇಬೇಕಾಗಿತ್ತು. ದೇವ್ರು ಹೇಳ್ದಂಗೆ ಮಾಡ್ಲೇಬೇಕಾಗಿತ್ತು. ಮತ್ತು ಐಗುಪ್ತ ದೇಶವನ್ನು ಬಿಟ್ಟು ಬರಲೇಬೇಕಾಗಿತ್ತು. ಅಂದ್ರೆ ಯಾವತ್ತೂ ಕೂಡ ಐಗುಪ್ತ ದೇಶ ಬಿಟ್ಟು ಬರ್ತಿಲ್ಲ. ಯಾಕಂದ್ರೆ ಅಷ್ಟು ಸಮೃದ್ಧಿ ಇತ್ತು, ಅಲ್ಲೇ ಇದ್ದು ಬಿಡ್ತಿತ್ತು. ಈಗ ದೇವರು ಅಲ್ಲಿಂದ ಇವ್ರನ್ನ ಹೊರಗಡೆ ಕರ್ಕೊಂಡು ಬರ್ಲೇಬೇಕಾಗಿತ್ತು ತನ್ನ ಯೋಜನೆಯಲ್ಲಿ. ಈಗ ಮೋಸೆ ಆ ಸಮಯದಲ್ಲಿ ಬರ್ಬೇಕಾಗ್ತದೆ. ಇಲ್ಲಿ ನಾವು ನೋಡ್ತೇವೆ ಚಾರಿತ್ರಿಕವಾದಂತ ಹಿನ್ನೆಲೆಯನ್ನು ನಾವು ನೋಡುವಾಗ ಯೋಸೇಫನ ಆರಂಭದಲ್ಲಿ ಸೆರೆಮನಿಲಿ ಇರಬೇಕಾಯ್ತು. ಅವನು ಆಶ್ಚರ್ಯಕರ ರೀತಿಯಲ್ಲಿ ಸೆರೆಮನಿಯಿಂದ ಅರಮನೆಗೆ ಹೋಗ್ತಾನೆ. ಆದಿಕಾಂಡ 37, 16, 28 ನಾವು ನೋಡ್ತೇವೆ. ಯೋಸೇಫನನ್ನು ಅರಿಯದ ಬೇರೊಬ್ಬನು ಅರಸನು ಫರೋಹನಾದ ಅಹ್ಮೋಸ್ ಕ್ರಿಸ್ತಪೂರ್ವ 1580 ಕ್ರಿಸ್ತಪೂರ್ವ 1546 ತಳಕ ಆಳದನು ಎಂಬುದಾಗಿ ನಾವು ನೋಡ್ತೇವೆ. ಇಸ್ರಾಯೇಲರ ವಿಷಯದಲ್ಲಿ ಬಹಳವಾಗಿ ಭಯಪಟ್ಟು ಅವರ ಮೇಲೆ ದಬ್ಬಾಳಿಕೆ ನಡೆಸಿದ ಫರೋಹನ ಮೊದಲನೇ ಆಮೇನ್ ಹೋಟೆಪ್ ಇವರಿಗೆ ಬಹಳ ಭಯಪಟ್ಟು ಇವರನ್ನ ಹಿಂಸೆ ಪಡಿಸ್ಲಿಕ್ಕೆ ಪ್ರಾರಂಭ ಮಾಡಿದವನು. ಅವರ ನಂತರ ಬಂದವನು 1546ರಿಂದ ಕ್ರಿಸ್ತಪೂರ್ವ 1532 ವರ್ಷಗಳ ತನಕ ಅವನು ಆಡಳಿತ ಮಾಡ್ತಾನೆ. ಆಮೇಲೆ ಇಬ್ರಿಯರ ಗಂಡು ಮಕ್ಕಳನ್ನ ಕೊಲ್ಲಬೇಕೆಂದು ಆದೇಶ ನೀಡಿದವನು ಮೊದಲನೆಯ ಪಟ್ಮೋಸ್ ಕ್ರಿಸ್ತಪೂರ್ವ 1532ರಿಂದ 1514. ಸೊ ಇದರ ಅರ್ಥಗಳನ್ನೆಲ್ಲ ಸಾಲೋಮನ್ ಅವರಿಗಾಗಲೇ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಒಂದೊಂದು ಹೆಸರಿಗೆ ಏನೇನು ಯಾವ ರೀತಿ ಅವ್ರಿಗೆ ಮೋಸೆ ಅನ್ನೋದು ಹೆಸರು ಬಂತು ಅನ್ನೋದೇ ಇಲ್ಲ ನೋಡ್ತೇವೆ. ಪಟ್ಮೋಸ್ ಎಂಬುದಾಗಿ ಹೇಳುವಾಗ ಬಿಡುಗಡೆ ಮತ್ತು ಮೋಸೆ ಅಂತಕ್ಕಂಥ ಅರ್ಥವನ್ನ ಕೊಡ್ತಾರೆ. ಬಿಡುಗಡೆ ಮಾಡುವಂತವನು, ಸೊ ಸೆರೆಯಿಂದ ಬಿಡಿಸುವಂತವನು ಎಂಬುದಾಗಿ ಅದಕ್ಕೆ ಮೋಸೆ ಎಂಬತಕ್ಕಂಥ ಹೆಸರು ಅಲ್ಲಿಂದ ಬಂತು ಎಂಬುದಾಗಿ ನಾವು ನೋಡ್ತೇವೆ. ಇದ್ರ ಬಗ್ಗೆ ನಾವು ಚರ್ಚೆನೂ ಕೂಡ ಮಾಡಿದ್ವಿ. ಇದಾದ ನಂತರ ಇವನ ಮಗಳಾದ ತಾಟ್ಮೆಷೆಪ್ ಎಂಬತಕ್ಕಂಥವಳು ಆ ಸಮಯದಲ್ಲಿ ಕ್ರಿಸ್ತಪೂರ್ವ 504ರಿಂದ ಕ್ರಿಸ್ತಪೂರ್ವ 1482 ತನಕ ಈ ಸಮಯದಲ್ಲಿ ಮೋಸೆ ಹುಟ್ಟಾನೆ. ಮೋಸೆನೇ ಈಕೆ ದತ್ತುಗೊಳ್ತಾಳೆ. ಸ್ವಲ್ಪ ಕಾಲ ಮೂರನೇ ಪಟ್ಮೋಸ್ ಕ್ರಿಸ್ತಪೂರ್ವ 1504ರಿಂದ ಕ್ರಿಸ್ತಪೂರ್ವ 1450 ರಾಜಕುಮಾರಿ ಹಟ್ನೆಸೆಟ್ ಎಂಬತಕ್ಕಂಥವಳು ಜೊತೆಯಾಗಿ ರಾಜ್ಯವಾಳ್ತಾಳೆ. ಇವನು ತಾನೇ ಇಸ್ರಾಯೇಲರು ದಾಸತ್ವದಿಂದ ಬಿಡುಗಡೆಯಾಗಿ ಹೋದಾಗ ರಾಜ್ಯವಾಳುತ್ತಿದ್ದ ಫರೋಹನಾಗಿದ್ದನು. ನೋಡಿ 4-5 ತಲೆಗಳು ಬಂದ್ಬಿಟ್ಟು. ಸೊ 4-5 ತಲೆಗಳಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಇಸ್ರಾಯೇಲರನ್ನ ಬಹಳ ಹಿಂಸಿಸಲ್ಪಟ್ಟಾಗ ಕೊನೆಗೆ ಇವನು ಕೂಡ ಕೊನೆಯ ರಾಜನು ಕೂಡ ಅವ್ರನ್ನ ಬಿಟ್ಕೊಡೋದಕ್ಕೆ ಮನಸ್ಸಿರ್ಲಿಲ್ಲ. ಅಲ್ಲಿ ಮೋಸೆ ಬಂದು ಅಲ್ಲಿ ಉಪದ್ರವಗಳನ್ನು ಉಂಟು ಮಾಡಿದಾಗ ಅಲ್ಲಿ ಬಹಳ ಭಯಂಕರವಾದಂತ
ಕಠಿಣವಾದಂತಹ ಶಿಕ್ಷೆ ಐಗುಪ್ತ ದೇಶದಲ್ಲಿ ನಡೆದದ್ದು ನಮಗೆ ಗೊತ್ತು. ಇವ್ರನ್ನ ಬಿಡುಗಡೆ ಮಾಡುವಾಗ ಐಗುಪ್ತ ದೇಶದ ಎಲ್ಲಾ ಐಗುಪ್ತರ ಮನೆಯಲ್ಲಿ ಚೊಚ್ಚಲ ಮಕ್ಕಳ ಸಂಹಾರ ಆಗ್ತದೆ. ಅಂತ ಘೋರವಾದ ಘಟನೆ ನಡೆಯುವ ತನಕ ಆ ರಾಜನಿಗೆ ಅವನು ಬಿಟ್ಟುಕೊಡುವ ಮನಸ್ಸೇ ಇರಲಿಲ್ಲ. ಅಷ್ಟು ಹೃದಯ ಕಠಿಣವಾಗಿತ್ತು. ಇಂಥ ಒಂದು ಪರಿಸ್ಥಿತಿ ಬಂದಾಗ ಬೇರೆ ದಾರಿ ಇಲ್ಲದೆ ಅವನು ಐಗುಪ್ತ ದೇಶದಿಂದ ಇವ್ರನ್ನ ಬಿಡ್ಲಿಕ್ಕೆ ಹೊರಗೆ ಹೋಗ್ಲಿಕ್ಕೆ ಅಪ್ಪಣೆ ಮಾಡ್ಕೊಡ್ತಾನೆ. ಸೊ ಅಲ್ಲಿಂದ ಇವರಿಗೆ ಬಿಡುಗಡೆ ಪ್ರಾರಂಭ ಆಗ್ತದೆ. ಸೊ 400 ವರ್ಷಗಳು ಅಲ್ಲಿಗೆ ಮುಕ್ತಾಯ ಆಗ್ತದೆ. ಅಲ್ಲಿಂದ ಇವರನ್ನ ಮೋಸೆ ಇವ್ರನ್ನ ಕರ್ಕೊಂಡು ಬರುವಂತ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಅದಕ್ಕೆ ಮೊದಲು ಮೋಸೆಯನ್ನ ದೇವರು ಇಂಥ ಘೋರವಾದಂತ ಹಿಂಸೆಯ ಕಾಲದಲ್ಲಿ ಒಂದೊಂದು ಕಠಿಣವಾದಂತ ಒಂದು ಆದೇಶವನ್ನು ಅವರು ಹೊರಡಿಸಿರ್ತಾರೆ. ಅದೇನಪ್ಪಾ ಅಂತಂದ್ರೆ ಇಸ್ರೇಲ್ ಜನರಲ್ಲಿ ಹುಟ್ಟಿದಂತ ಎಲ್ಲಾ ಗಂಡು ಮಕ್ಕಳನ್ನ ಸಾಯಿಸಿಬಿಡ್ಬೇಕು ಎಂಬುದಾಗಿ. ಇದು ಬಹಳ ಭಯಂಕರವಾದಂತ ಪರಿಸ್ಥಿತಿ. ದುಡ್ಕೊಂಡ್ ತಿನ್ನೋದು, ಕಷ್ಟಪಡೋದು, ಊಟ ಇಲ್ದಿರೋದು, ವನವಾಸ ಇರೋದು, ಇದೆಲ್ಲ ಒಂದ್ ರೀತಿ ಬದುಕ್ಬೋದು, ಸಹಿಸ್ಕೋಬಹುದು. ಆದ್ರೆ ಹೆತ್ತ ಮಕ್ಕಳನ್ನ ಕಣ್ಣಾರೆ ಕೊಲ್ಲಿಸ್ಬಿಡುವಂಥದ್ದನ್ನ ನೋಡೋದು, ಕಳ್ಕೊಳ್ಳೋದು ಏನಿದೆಯಲ್ಲ, ಅದು ಬಹಳ ಭಯಂಕರವಾದಂತ ನೋವು. ಅದನ್ನ ಸಹಿಸ್ಕೊಳ್ಳೋದು ಬಹಳ ಕಷ್ಟ ಆಗಿದೆ. ಇಂಥ ಸಮಯದಲ್ಲಿಯೂ ಸಹ ಇಂಥ ಘೋರವಾದಂತ ಆಕ್ರಮಣ ನಡೆದಾಗ ದೇವರು ತನ್ನ ಯೋಜನೆಯನ್ನ ಯಾವತ್ತೂ ಕೂಡ ನಿಲ್ಲಿಸದ ಹಾಗೆ ತಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತಾನೆ. ಅಲ್ಲೋ ನೋಡ್ತೇವೆ, ಇಲ್ಲಿ ಆ ರಾಜ ಅಪ್ಪಣೆ ಆದ್ರೂ ಕೂಡ ಅವರು ಇಬ್ಬರ ಸ್ತ್ರೀಯರನ್ನ ಸೂಲಗಿತ್ತಿಯರನ್ನ ನೇಮಿಸ್ತಾರೆ. ಆ ಸೂಲಗಿತ್ತಿಯರ ಹೆಸರು ನಾವು ಈಗಾಗಲೇ ಓದಿದ್ದೇವೆ. ಅವರನ್ನ ಸಿಫ್ರಾ ಪೂಗ ಅಂತ. ಇವರು ದೇವರ ಭಯಭಕ್ತಿಯುಳ್ಳವರಾಗಿ, ಇಸ್ರಾಯೇಲ್ ದೇವರಿಗೆ ಭಯಭಕ್ತಿಯುಳ್ಳವರಾಗಿ ನಡ್ಕೊಳ್ಳುವಂತವರಾಗಿರ್ತಾರೆ. ಇಲ್ಲ ಅಂತಂದ್ರೆ ಇವರು ಫರೋಹನ ರಾಜನಿಗೆ ಮಾತಿಗೆ ಬೆಲೆ ಕೊಡ್ಬೋದಾಗಿತ್ತು. ಇವರು ಇಸ್ರಾಯೇಲರಲ್ಲೂ ಕೂಡ ಇಸ್ರಾಯೇಲ್ರವರಾಗಿ ಇದ್ದುಕೊಂಡು ಇಸ್ರಾಯೇಲ್ ಕುಲವನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಸೊ ಇವರಿಬ್ಬರು ಅಂತ ಒಂದು ಧೈರ್ಯವನ್ನ ತೆಗೆದುಕೊಳ್ಬೇಕಾದ್ರೆ ನೋಡ್ತೇನೆ, ಪ್ರವಾದಿಗಳಿಗಿದ್ದಂತ ಒಂದು ಪವಿತ್ರಾತ್ಮನ ಕಾರ್ಯ ಅವರಲ್ಲಿ ನಡೆಯುವುದನ್ನ ನಾವು ಗಮನಿಸಬಹುದು. ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರೆಲ್ಲ ಪ್ರವಾದಿಗಳ ಗುಂಪಿನಲ್ಲೇ ಬರ್ತಾರೆ. ಇವರನ್ನ ದೇವರು ಹೇಗೆ ನಡೆಸೋದ್ನೋ ಆ ಸಮಯದಲ್ಲಿ ಇವರಿಬ್ಬರನ್ನು ಸಹ ಅದೇ ರೀತಿ ನಡೆಸ್ತಾರೆ. ಇವರಿಬ್ರು ರಾಜಾಜ್ಞೆಯನ್ನ ಮೀರಿ ದೇವರ ಚಿತ್ತಕ್ಕೆ ವಿಧೇಯರಾಗಬೇಕಾಗುವಂತ ಒಂದು ಧೈರ್ಯವನ್ನ ತಂದುಕೊಳ್ಬೇಕಾದ್ರೆ ಪವಿತ್ರಾತ್ಮನ ಸಹಾಯವಿಲ್ಲದೆ ಆಗುತ್ತಿಲ್ಲ. ಅವರಿಬ್ಬರು ತಮ್ಮ ಪ್ರಾಣವನ್ನ ಪಣಕ್ಕೆ ಒತ್ತಿ ಇಟ್ಟು ದೇವರ ಯೋಜನೆಯನ್ನ ನೆರವೇರಿಸೋದಕ್ಕೆ ಅವರು ಬದ್ಧರಾಗ್ತಾರೆ. ಅಲ್ಲಿ ಅವರು ಇಸ್ರೇಲರ ಮಕ್ಕಳನ್ನ ಉಳಿಸ್ತಾರೆ. ಅದರಲ್ಲಿ ಪ್ರಾಮುಖ್ಯವಾಗಿ ಉಳಿಸ್ಬೇಕಾದದ್ದು ಯಾರಪ್ಪ ಅಂತಂದ್ರೆ ಮೋಸೆಯನ್ನು. ಇಲ್ಲಿ ನಾವು ನೋಡ್ತೀವಿ, ಅಲ್ಲಿ ಮೋಸೆಯನ್ನು ಉಳಿಸ್ಲೇಬೇಕಾಗಿತ್ತು. ಅವರಿಬ್ಬರನ್ನ ಮೋಸೆ ಉಳಿಸಿದ್ರಿಂದ, ಅವರಿಬ್ರು ಉಳಿಸಿದ್ರಿಂದ ಇಸ್ರೇಲ್ ಜನಾಂಗಕ್ಕೆ ಒಬ್ಬ ಬಿಡುಗಡೆಯ ನಾಯಕರು ಸಿಗ್ತಾರೆ. ಇದು ದೇವರ ಯೋಜನೆ, ದೇವರ ಚಿಂತನೆ. ಸೊ ಎಲ್ಲಾ ಕಾಲಕ್ಕೂ ದೇವರು ತನ್ನ ಮಂದಿಯನ್ನ ಕಾಪಾಡೋದಕ್ಕೆ ತನ್ನ ಆತ್ಮ ಮುಖಾಂತರವಾಗಿ ತನ್ನ ಮಂದಿಯಲ್ಲಿ, ಸಭೆಯಲ್ಲಿ ತನ್ನ ಕಾರ್ಯವನ್ನ ನಿರಂತರಕ್ಕೆ ಮಾಡುವಂತನಾಗಿರ್ತಾನೆ. ತನಗೋಸ್ಕರ ಈ ಭೂಮಿ ಮೇಲೆ ತನ್ನ ಭವಿಷ್ಯತ್ತಿನಲ್ಲಿ ತನ್ನ ಆಲೋಚನೆಗಳನ್ನ ನೆರವೇರಿಸೋದಕ್ಕಾಗಿ ಸಭೆಯಲ್ಲಿ ಆತನು ನಿರಂತರವಾಗಿ ಕಾರ್ಯ ಮಾಡುವಂತನಾಗಿದ್ದಾನೆ. ಇಕ್ಕಟ್ಟುಗಳು, ಅಪಾಯಗಳು ತುಫಾನಿನಂತೆ ಬಂದರೂ ಕೂಡ ಅವುಗಳಿಂದ ರಕ್ಷಿಸಲು ದೇವರು ಸಮರ್ಥನಾಗಿದ್ದಾನೆ ಮತ್ತು ರಕ್ಷಿಸ್ತಾನೆ ಅನ್ನೋದಕ್ಕೆ ಈ ಘಟನೆಗಳು ನಮಗೆ ಯಾವಾಗಲೂ ಪುರಾವೆಗಳಾಗಿ ಸಿಗ್ತವೆ. ನಾವು ನಂಬೋದಕ್ಕೆ ದೇವರು ನಮಗೊಂದು ಅವಕಾಶವನ್ನ ಈ ಪುರಾವೆಗಳಿಂದ, ಈ ಆಧಾರಗಳಿಂದ ನಾವು ದೇವರಿಗೆ ನಿಷ್ಠೆಯಿಂದ ಈಗಿನ ಕಾಲದಲ್ಲಿ ದೇವರ ಮೇಲೆ ಭರವಸೆಗಿಟ್ಟು ಮುಂದೆ ಬರ್ತಕ್ಕಂಥ ಪರಿಸ್ಥಿತಿಗಳನ್ನ ಎದುರಿಸೋದಕ್ಕೆ ನಮ್ಮನ್ನು ಸಿದ್ಧ ಮಾಡೋದಕ್ಕೆ ದೇವರು ಈ ವ್ಯವಸ್ಥೆಯನ್ನ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಸೊ ಈ ಸಹೋದರಿಯರು ಇಬ್ಬರು ಅವರನ್ನ ಉಳಿಸ್ತಾರೆ, ಮೋಸೆಯನ್ನು ಉಳಿಸ್ತಾರೆ. ಮೋಸೆ ದೇವರ ಕೃಪೆಯಿಂದ 12 ವರ್ಷ ತಾಯಿಯ ಜೊತೆಯಲ್ಲಿ ಬೆಳಿತಾನೆ. ಈ ತಾಯಿ ಕೂಡ ತನ್ನ ಸಂಸರ್ಗ, ತನ್ನ ಒಂದು ಧಾರ್ಮಿಕವಾದಂತ ಪದ್ಧತಿಗಳನ್ನ ಇಬ್ರಿಯರ ಬಗ್ಗೆ, ಅಂದ್ರೆ ಇಸ್ರೇಲ್ರ ಬಗ್ಗೆ ಇರ್ಬೇಕಾದಂತ ಎಲ್ಲಾ ಮಾಹಿತಿಗಳನ್ನ, ಸತ್ಯವನ್ನ ಮೋಸೆಗೆ ಚಿಕ್ಕವನಾಗಿರುವಾಗಲೇ ತಿಳಿಸಿರೋದ್ರಿಂದ
ಇದರ ಅರಿವು ಅವನಿಗಿರ್ತದೆ. ತಾನು ಇಬ್ರಿಯನು ಅನ್ನೋದು ಗೊತ್ತಿರ್ತದೆ. ಆದ್ರೆ ಆ ಫರೋಹನನ ಮಗಳು ಇವನನ್ನ ದತ್ತು ತಕ್ಕೊಂಡಿದ್ರಿಂದ ಬೇರೆ ದಾರಿ ಇಲ್ಲದೆ ಇವನನ್ನ ಅಲ್ಲಿಗೆ ಒಪ್ಪಿಸ್ಬೇಕಾಗ್ತದೆ. ಅಲ್ಲಿ ಹೋಗಿ ಇವನು 40 28 ವರ್ಷಗಳ ಕಾಲ ಅಲ್ಲಿ ಇರ್ತಾನೆ. ಅಲ್ಲಿ ಬೆಳೀತಾನೆ. ಅಲ್ಲಿ ಏನಾಗ್ತದೆ, ಈತನು ಆ ವಿದ್ಯೆಯನ್ನ ಕಲಿತಾನೆ. ಎಂತ ವಿದ್ಯೆಯನ್ನ ಕಲಿತಾನೆ? ರಾಜರಿಗೆ ಸಂಬಂಧಪಟ್ಟಂತ ಆ ರಾಜರಾಗಿ ಆಡಳಿತ ಮಾಡ್ಲಿಕ್ಕೆ ಬೇಕಾದಂತ ಎಲ್ಲಾ ವಿದ್ಯೆಗಳನ್ನ ಕಲಿತಾನೆ. ಯುದ್ಧಕ್ಕೆ ಬೇಕಾದದ್ದು, ರಾಜಕೀಯಕ್ಕೆ ಬೇಕಾದದ್ದು, ಧಾರ್ಮಿಕ ವಿಷಯಗಳಲ್ಲೂ ಸಹ ಐಗುಪ್ತ ದೇಶದ ಅನೇಕ ಸಂಗತಿಗಳನ್ನ ಇವನು ಕಲಿತಾನೆ. ಕಲೀಲೇಬೇಕಾಗ್ತದೆ. ಆದ್ರೆ ಅಲ್ಲಿ ಅವನು ಇರುವುದರಿಂದ ಅವನು ತನ್ನ ಸಮಯ ಬರುವ ತನಕ, ದೇವರ ಯೋಜನೆ ನೆರವೇರುವ ತನಕ ಅಲ್ಲಿ ಅವನು ಇರಲೇಬೇಕಾಗಿರ್ತದೆ. ಈ ಕಾರಣದಿಂದ ಅವನು ಅಲ್ಲಿರ್ತಕ್ಕಂಥ ವಿಚಾರಗಳಲ್ಲಿ ಅವನು ಬದ್ಧನಾಗಿ ನಡ್ಕೋಬೇಕಾಗ್ತದೆ, ಕಲಿಬೇಕಾಗ್ತದೆ. ಕಲಿತಾ ಇದ್ರೂ ಸಹ ಅವನೊಳಗಡೆ ಒಂದು ವಿದ್ಯೆ ಅನ್ನೋದು ಇರ್ತದೆ. ಅವನೊಳಗಡೆ ಒಂದು ನಿಶ್ಚಯ ಅನ್ನೋದು ಇರ್ತದೆ. ಅವನಿಗೆ ಆದಂತ ಒಂದು ಆಲೋಚನೆ ಇರ್ತದೆ. ಅದು ಅವನನ್ನ ಯಾವತ್ತೂ ಕೂಡ ಬಿಟ್ಟುಕೊಡೋದಿಲ್ಲ. ಸೊ ಇಲ್ಲಿ ಇವರು ಅವನನ್ನ ಮುಂದಿನ ರಾಜನನ್ನಾಗಿ, ನಾಯಕನನ್ನಾಗಿ ಸಿದ್ಧಪಡಿಸುವಾಗ ಅವನು ತನ್ನ ಜನರ ವಿಚಾರದಲ್ಲಿ ಜನರಿಗೆ ನಾಯಕನಾಗುವಂತ ಆಲೋಚನೆಗಳು ಕೂಡ ನಡೀತಾ ಇರ್ತದೆ. ತನ್ನ ಜನರ ಮೇಲಿನ ಒಂದು ಪ್ರೀತಿಯನ್ನ ಆತನು ಯಾವತ್ತೂ ಕೂಡ ಬಿಟ್ಕೊಡ್ಲಿಲ್ಲ. ಆ ಸಮಯವನ್ನು ತಾನೇ ನಾವು ನೋಡ್ತೇವೆ. ಅಲ್ಲಿ ಇಬ್ಬರು ಆ ಐಗುಪ್ತರು ಇಸ್ರೇಲರನ್ನ ಒಬ್ಬನು ಹೊಡೆದು ಕೊಂದಾಗ ಅವನನ್ನ ಇವನು ತಕ್ಷಣವೇ ಹೊಡೆದು ಕೊಂದು ಬಿಡ್ತಾನೆ. ಸೊ ಅಲ್ಲಿಗೆ ಅವನು ಅಲ್ಲಿಂದ ಬಿಡ್ಲೇಬೇಕಾದಂತ ಒಂದು ಸಮಯ ಬಂದ್ಬಿಡ್ತದೆ. ಆ ಘಟನೆ ನಡೆಯೋ ತನಕ ಅವನು ಅಲ್ಲಿ ಸುರಕ್ಷಿತವಾಗಿರ್ತಾನೆ. ಆದ್ರೆ ಅಲ್ಲಿ ಅವನು ಸಾಕಷ್ಟು ವಿದ್ಯೆಯಿಂದ ಪಾರಂಗತನಾಗಿರ್ತಾನೆ. ಆದ್ರೂ ಕೂಡ ಅಲ್ಲಿ ಅವನಿಗೆ ಸುರಕ್ಷಿತ ಆಗಿರ್ಲಿಲ್ಲ. ಯಾಕಂತಂದ್ರೆ ಈ ವಿಷಯ ರಾಜನಿಗೆ ಗೊತ್ತಾದ್ಮೇಲೆ ನಿಶ್ಚಯವಾಗಿ ಅವನನ್ನ ಕೊಂದು ಬಿಡ್ತಾನೆ ಅಂತಕ್ಕಂಥ ಭಯ ಬಂದದ್ರಿಂದ ಅವನು ಮಿದ್ದಾನ್ ಅರಣ್ಯಕ್ಕೆ ಹೊರಟು ಹೋಗ್ತಾನೆ. ಈಗಿನ ಅರಬ್ ದೇಶ ಎಂಬುದಾಗಿ ಪಾಠ ನಮಗೆ ತಿಳಿಸ್ತದೆ. ಸೊ ಮಿದ್ದಾನ್ ಅರಣ್ಯಕ್ಕೆ ಬಂದ ಮೇಲೆ ಅಲ್ಲಿ ಅವನು ಆ ಮಿದ್ಯಾನರ ಮದುವೆ ಆಗಿ ಅಲ್ಲಿ 40 ವರ್ಷ ಕುರಿಗಳನ್ನ ಕಾಯ್ತಾನೆ. ಈ ಕುರಿಗಳನ್ನ ಕಾಯುವಂತ ಸಮಯದಲ್ಲಿ ದೇವರು ಅವನಿಗೆ ಪೊದೆಯಲ್ಲಿ ಕಾಣಿಸ್ಕೊಳ್ತಾನೆ. ಮುಂದಿನ ವಾರ ಅದನ್ನ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ನಾವು ನೋಡ್ತೇವೆ, ಇವನು ರಾಜ್ಯ ರಾಜನಾಗಿ ಎಲ್ಲಾ ರೀತಿಯನ್ನ ಪರಿಣಿತಿಯನ್ನ ಹೊಂದುತ್ತಿರುವ ದೇವರ ಯೋಜನೆಗೂ ಕೂಡ ತನು ಸ್ಪಂದಿಸಬೇಕಾಗ್ತದೆ. ಇಲ್ಲಿ ಆತನ ವಿಚಾರಗಳೇ ಬೇರೆ ಆಗಿರ್ತದೆ. ಇಲ್ಲಿ ಅವರ ಆಲೋಚನೆ ಈತನನ್ನ ರಾಜನನ್ನಾಗಿ ಮಾಡುವುದು ಐಗುಪ್ತ ದೇಶಕ್ಕೆ. ದೇವರ ಆಲೋಚನೆ ಈತನನ್ನ ತನ್ನ ಜನರನ್ನ ಬಿಡುಗಡೆ ಮಾಡಿ ಕರ್ಕೊಂಡು ಹೋಗುವಂತ ಒಬ್ಬ ನಾಯಕನನ್ನಾಗಿ ಮಾಡುದು, ತನ್ನ ನಾಮದ ಘನತೆಗಾಗಿ ಒಬ್ಬ ಪ್ರವಾದಿಯನ್ನಾಗಿ ರೂಪಿಸ್ತಕ್ಕಂಥದ್ದು, ತನ್ನ ಪರಲೋಕ ರಾಜ್ಯದ ಬಾಧ್ಯತೆಯ ಒಬ್ಬ ನಾಯಕನನ್ನಾಗಿ ಆತನನ್ನ ಈ ಭೂಮಿ ಮೇಲೆ ಉಪಯೋಗಿಸುವಂಥದ್ದು. ದೇವರ ಆರಿಸುವಿಕೆಯಲ್ಲಿ ಎಷ್ಟೋ ಸಾರಿ ಆ ದೇವರ ಯೋಜನೆಗಳು ನಾವಾಗಿದ್ದು ನಾವೇ ಕಳೆದುಕೊಳ್ಳುವಂತ ಪ್ರಸಂಗಗಳು ಬರ್ತವೆ. ಅದನ್ನ ನಾವು ನೋಡ್ತೇವೆ ಮೋಸೆಯ ಜೀವಿತದಲ್ಲಿ ಅದಾಗ್ತದೆ. ಅದರ ದೇವರು ಅಂತ ಪರಿಸ್ಥಿತಿಯಲ್ಲಿ ಅವನನ್ನ ಸುರಕ್ಷಿತವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವನು ಹೊಡೆದು ಕೊಲ್ಲದೆ ಹೋಗಿದ್ರೆ ಅವನು ಇನ್ನಷ್ಟು ಸೇರ್ಬೋದಾಗಿತ್ತು, ಅಲ್ಲೇ ಇರ್ಬೋದಾಗಿತ್ತು. ಆದರೆ ಅವನು ಅದನ್ನು ಕೊಲ್ತದ್ರಿಂದ ಒಂದ್ ವೇಳೆ ಅವನು ರಾಜನ ಕೈಗೆ ಅವತ್ತಿ ಸಿಕ್ಕಿದ್ರೆ ಅವನನ್ನ ರಾಜವನ್ನು ಸಾಯಿಸ್ಬಿಡ್ಬೋದಾಗಿತ್ತು. ಅಪಾಯ ಇತ್ತು. ಹಂಗೆಲ್ಲವೂ ಆಗಿದ್ರೆ ದೇವರ ಯೋಜನೆಯಲ್ಲಿ ನಿಂತು ಅದರ ದೇವರು ಅಲ್ಲಿಗೆ ಬಿಡ್ಲಿಲ್ಲ. ಮೋಸೆಯನ್ನ ಅಲ್ಲಿಂದ ಪಾರು ಮಾಡ್ತಾನೆ. ಮಿದ್ದಾನ ಅರಣ್ಯದಲ್ಲಿ ಅವನಿಗೆ ಸುರಕ್ಷಿತವಾದಂತ ಸ್ಥಳವನ್ನ, ಆತನಿಗೆ ಬೇಕಾದಂತ ವ್ಯವಸ್ಥೆಯನ್ನ ಅಲ್ಲಿ ನಾವು ನೋಡ್ತೀವಿ. ಅವನಿಗೆ ಮದುವೆಯನ್ನು ಕೂಡ ಆಗ್ತದೆ, ಅಲ್ಲಿ ಮಕ್ಕಳನ್ನ ಪಡಿತಾನೆ. ಅವನು ಹೋಗಿ ಕುರಿಗಳನ್ನ ಕಾಯುತ್ತಾ ಅರಣ್ಯದಲ್ಲಿ ವಾಸಿಸ್ತಕ್ಕಂಥವನಾಗಿದ್ದಾನೆ. ಆ ಅರಣ್ಯದಲ್ಲಿ ಇದ್ದುಕೊಂಡೇ ಇವನು 5 ಪುಸ್ತಕಗಳನ್ನ, ಆದಿಕಾಂಡ, ಮೋಚನಕಾಂಡ,
ಯಾಜಕ ಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ, ಈ 5 ಪುಸ್ತಕಗಳನ್ನ ಜೊತೆಗೆ ಯೋಗನ ಚರಿತ್ರೆಯನ್ನು ಕೂಡ ಅಲ್ಲೇನೆ ನಾನು ಬರೆದಿರಬಹುದು. ಯೋಚನೆ ಮಾಡಿ, ಅನೇಕ ಸಾರಿ ಆ ದೇವರ ಯೋಜನೆ ನಮ್ಮ ಜೀವಿತದಲ್ಲಿ ನೆರವೇರುವಾಗ, ಆ ನೆರವೇರ್ಬೇಕಾದಾಗ ನಮ್ಮನ್ನ ದೇವರು ಏಕಾಂತವಾಗಿ ಕರ್ಕೊಂಡು ಹೋಗ್ತಾನೆ. ಅವಾಗ ಅನೇಕ ವಿಧವಾದಂತಹ ಕಷ್ಟ ನಷ್ಟಗಳನ್ನ ನಾವು ಎದುರಿಸಬೇಕಾಗ್ತದೆ. ಇವನು ತನ್ನ ಜನರನ್ನ ತೊರೆಬೇಕಾಯಿತು, ತನ್ನ ಸಂಬಂಧಿಕರನ್ನ ತೊರೆಬೇಕಾಯಿತು, ತನ್ನ ಸ್ನೇಹವನ್ನ ತೊರೆಬೇಕಾಯಿತು, ತನ್ನ ಆ ಒಂದು ರಾಜತ್ವವನ್ನ ತೊರೆಬೇಕಾಯ್ತು, ಬಿಟ್ಟು ಎಲ್ಗೋಬೇಕಾಯ್ತು. ಸುಪ್ಪತ್ತಿಗೆ ಮೇಲೆ ಮಲ್ಕೋತಿದ್ದವನು ಮಣ್ಣಿನ ನೆಲದ ಮೇಲೆ ಮಲ್ಕೋಬೇಕಾಯ್ತು. ಬೆವರು ಸುರಿಸಿ ದುಡಿಬೇಕಾಯ್ತು. ಕಾಡುಗಳಲ್ಲಿ ಮೇಡುಗಳಲ್ಲಿ ಅಲಿಬೇಕಾಯ್ತು. ಸೊ ದೇವರ ಯೋಜನೆ, ದೇವರ ಚಿತ್ತ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಂಡುವಾಗ ಆತನ ಯೋಜನೆ ಯಾವ ರೀತಿ ಬದಲಾವಣೆ ಆಗ್ತದೆ ಎಂಬುದನ್ನು ನಾವು ನೋಡ್ತೇವೆ. ನಮ್ಮ ಜೀವಿತದಲ್ಲಿ ಇವತ್ತು ಅನೇಕರಿಗೆ ಇಂಥವು ನಡೀತದೆ, ಇದಾಗ್ತದೆ. ಅವಾಗ ನಾವು ವಿಸ್ಮಯಗೊಳ್ಬಹುದು. ನಾವು ದೇವರನ್ನ ಪ್ರೀತಿ ಮಾಡಿ, ದೇವರ ಆಲೋಚನೆಗಳಿಗೆ ಸ್ಪಂದಿಸಿ, ಹಗಲು ರಾತ್ರಿ ಪ್ರಾರ್ಥಿಸಿ, ಉಪವಾಸವಿದ್ದು, ವನವಾಸವಿದ್ದು, ನಾವು ಯಾವ ಪಾಪನೂ ಮಾಡದೆ, ಇಷ್ಟು ನಮ್ಮ ಕೈ ಬಾಯಿ ಎಲ್ಲನ ಕಟ್ಕೊಂಡು ನಾವು ದೇವರಿಗಾಗಿ ಭಯಭಕ್ತಿಯಿಂದ ಜೀವಿಸುವಾಗ ಯಾಕಿಂತ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ನಡೆದು ಹೋದವು? ನಾವ್ಯಾಕೆ ಈ ಪರಿಸ್ಥಿತಿಯಲ್ಲಿ ಇರಬೇಕು? ಅನ್ಯಾಯ ಮಾಡುವವರು ಅಭಿವೃದ್ಧಿ ಅಂತ ಇರ್ತಾರೆ. ನಾವು ನೀತಿಗಾಗಿ ಹಂಬಲಿಸುತ್ತಾ ಇಂಥ ನೋವುಗಳನ್ನೇ ಅನುಭವಿಸ್ಬೇಕಾಗಿ ಬಂತಲ್ಲ. ಇವೆಲ್ಲ ಪ್ರಶ್ನೆಗಳು ಈ ಮುಂದಿನ ಕಾಲಕ್ಕೂ, ಇವತ್ತಿಗೂ, ಮುಂದೆಯೂ ಕೂಡ, ಅವತ್ತಿನಿಂದಲೂ ಕೂಡ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಈ ಪ್ರಶ್ನೆಗಳಿಗೆ ಉತ್ತರವಾಗಿ ಸ್ವಾಮಿ ಈ ಮೋಸೆಯ ಮತ್ತು ಇಸ್ರೇಲ್ ಜನಾಂಗದ ಮುಖಾಂತರವಾಗಿ ನಮಗೆ ಉತ್ತರಿಸುತ್ತಲೇ ಬಂದಿದ್ದಾರೆ. ದೇವರ ಯೋಜನೆಗಳು ನೆರವೇರಬೇಕಾದ್ರೆ ಯೋಜನೆಗಳು ಬದಲಾಗಬೇಕಾಗ್ತದೆ. ಅದಕ್ಕೆ ಇಲ್ಲಿ 2 ಯೋಜನೆಗಳು ಎಂಬುದಾಗಿ ನಾವು ನೋಡ್ತೀವಿ. ಯೋಜನೆಗಳ ಬದಲಾವಣೆ ಎಂಬುದಾಗಿ ನೋಡ್ತೀವಿ. ದೇವರ ಯೋಜನೆ ನೆರವೇರಬೇಕಾದ್ರೆ ನಮ್ಮ ಯೋಜನೆಗಳು ಬದಲಾಗಲೇಬೇಕಾಗ್ತದೆ. ಆ ಯೋಜನೆಗಳು ದೇವರ ಚಿತ್ತಕ್ಕೆ ವಿಧೇಯವಾಗಲಿಕ್ಕೆ ನಮಗೆ ಸಹಾಯ ಮಾಡುವುದಿಲ್ಲ, ಬದಲಾಗಿ ದೇವರ ಚಿತ್ತವನ್ನು ಮೀರುವುದಕ್ಕೆ ನಮ್ಮನ್ನು ನಡೆಸ್ತವೆ. ಆದ್ರೆ ದೇವರು ನಮ್ಮನ್ನು ಉಪಯೋಗಿಸೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟಾಗ ನಮ್ಮ ಜೀವಿತದಲ್ಲಿ ದೇವರ ಯೋಜನೆಗಳು ನೆರವೇರ್ತದೆ. ಅದನ್ನೇ ತಾನೇ ಮೋಶೆಯ ಜೀವಿತದಲ್ಲಿ ನಾವು ನೋಡ್ತೀವಿ. ಕೆಲವು ಸಾರಿ ನಾವು ತಪ್ಪಿಸ್ಕೊಳ್ಬೇಕು ಅಂತಂದ್ರೂ ಕೂಡ ದೇವರು ನಿಜವಾಗಿ ನಮ್ಮನ್ನ ಕರೆದಿದ್ರೆ ಅದ್ ನಾವು ತಪ್ಪಿಸ್ಕೊಳ್ಳಕ್ ಆಗೋದಿಲ್ಲ. ತಪ್ಪಿಸ್ಕೊಂಡು ಓಡೋಗ್ಬೋದು. ಅದನ್ನ ಯೋನನ ಒಂದು ಉದಾಹರಣೆಯನ್ನ ಬೋಧಕರು ಕೊಟ್ಟರು, ಪಾಸ್ಟರ್ ಸಾಲಮನ್. ಅವ್ನು ತಪ್ಪಿಸ್ಕೊಂಡು ಓಡ್ಬೇಕು ಅಂದ್ರೂ ಕೂಡ ಬಿಡೋದಿಲ್ಲ. ಯಾಕಂದ್ರೆ ದೇವ್ರ ಕೆಲಸ ನಡಿಬೇಕಾಗ್ತದೆ, ಅವನೇ ಅದನ್ನ ಮಾಡ್ಬೇಕಾಗ್ತದೆ. ಅದು ದೇವರ ಆಲೋಚನೆ. ಹಾಗೆ ಈ ಭೂಮಿ ಮೇಲೆ ನಾವು ಸಹ ಅಲ್ಪರಾಗಿರ್ಬೋದು, ಸಣ್ಣವರಾಗಿರ್ಬೋದು, ನಮ್ಗೆ ಯಾವ ಮಾತು ಬೆಲೆ ಏನು ಇಲ್ಲದೆ ಇರ್ಬೋದು. ದೇವರು ನಮ್ಮನ್ನ ಕರೆದಾಗ, ನಮ್ಮನ್ನು ಉಪಯೋಗಿಸುವಾಗ, ನಮ್ಮ ಮುಖಾಂತರವಾಗಿ ದೇವರ ಸೇವೆ ಎಲ್ಲಿ, ಹೇಗೆ, ಯಾವ ರೀತಿ ನಡಿಬೇಕು ಅದು ನಡೀತದೆ. ನಮ್ಮಿಂದ ನಾವು ಅದನ್ನ ಅಂತ ಪರಿಸ್ಥಿತಿಯಿಂದ ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರು ಕೂಡ ತಪ್ಪಿಸ್ಕೊಳಕ್ ಸಾಧ್ಯ ಆಗೋದಿಲ್ಲ. ಮೋಸೆ ನಾನು ನೆವ ಹೇಳ್ತಾನೆ, ಸ್ವಾಮಿ ನನ್ನ ಬಾಯಿ ಬರೋದಿಲ್ಲ, ನನ್ನ ಮಾತು ಬರೋದಿಲ್ಲ, ನಾನು ಹಾಗೆ ಹೀಗೆ. ಸ್ವಾಮಿ ಯಾವುದಕ್ಕೂ ಕೂಡ ಯೋಚನೆ ಹೇಳೋದಿಲ್ಲ. ನೀನ್ ಹೋಗ್ತೀಯಾ, ನಿನ್ ಜೊತೆಗೆ ನಾನು ಇರ್ತೀನಿ, ನೀನು ಮಾತಾಡೋದು ನಿನ್ ಪರವಾಗಿ ನಾನ್ ಮಾತಾಡ್ತೇನೆ. ಕಣ್ಣು ಕೊಟ್ಟವನ್ ಯಾರು, ಕಿವಿ ಕೊಟ್ಟವನ್ ಯಾರು, ಬಾಯಿ ಕೊಟ್ಟವನ್ ಯಾರು? ನಾನಲ್ವೇ? ಆ ಟೈಮ್ನಲ್ಲಿ ಏನ್ ಮಾಡ್ಬೇಕು ನಾನು ನಿನಗೆ ಮಾಡ್ತೀನಿ. ಇವತ್ತು ಕೂಡ ಪೌಲನು ಅದ್ನೇ ಹೇಳ್ತಾನೆ, ನಿಮ್ಮನ್ನು ಎದುರಿಸುವವರ ಬಾಯನ್ನ ಕಟ್ಟುವಂತೆ ದೇವರ ಕಾರ್ಯ ಮಾಡ್ತಾರೆ. ಈ ಭೂಮಿ ಮೇಲೆ ದೇವರ ಚಿತ್ತಕ್ಕೆ ನಾವು ಒಡಂಬಟ್ರೆ, ದೇವರ ಚಿತ್ತವನ್ನ ನೆರವೇರಿಸೋದಕ್ಕೆ ನಾವು ಒಪ್ಪಿಸ್ಕೊಟ್ರೆ, ಮುಂದಿನದ ದೇವರು ತಾನೇ ಮಾಡ್ತಾನೆ. ಅದರಿಂದ ಮುಂದಿನ ಪರಿಸ್ಥಿತಿಗಳಿಗೆ ನಾವು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಇವತ್ತಿನ ಪ್ರವಾದನೆಗಳನ್ನು ಕಲಿಯುವಾಗ ನಮಗೆ ಎಲ್ಲವನ್ನ ದೇವರು ಇತ್ಯರ್ಥವಾಗಿ ತಿಳಿಸಿದ್ದಾನೆ. ಮುಂದೆ ಇಂಥ ಭಯಂಕರವಾದಂತಹ ಕಾರ್ಯಗಳು ನಡೀತಾವೆ, ಬರ್ತದೆ. ಅವಾಗ ಏನಪ್ಪಾ ಮಾಡೋದು? ನಾವಿದ್ರೆ ಏನ್ ಮಾಡೋದು? ನಾವು ಆ ರೀತಿ ಜೀವಿಸ್ಲಿಕ್ಕೆ ಆಗುತ್ತಾ? ಹಿಂಸೆಗಳನ್ನ ಅನುಭವಿಸೋಕ್ ಆಗುತ್ತಾ? ನಮ್ ಕಣ್ಣಾರೆ ಅಂತ ಹಿಂಸೆಗಳು ನೋಡಕ್ ಆಗುತ್ತಾ? ಖಂಡಿತವಾಗೂ ಆಗುತ್ತೆ. ಯಾಕಂತಂದ್ರೆ ಆತ ನಮ್ಮನ್ನ ಆರಿಸ್ಕೊಂಡಿದ್ರೆ ಅದನ್ನ ನೋಡುವಂತ ಶಕ್ತಿನೂ ಕೊಡ್ತಾನೆ, ಅನುಭವಿಸುವಂತ ಶಕ್ತಿನೂ ಕೊಡ್ತಾನೆ, ನಾವು ಎಲ್ಲದಕ್ಕೂ ಸಿದ್ಧವಾಗಿ ಎದುರಿಸುವಂತ ಶಕ್ತಿನೂ ಕೊಡ್ತಾನೆ. ಅದು ಆತನಿಗೆ ಬಿಟ್ಟು. ಸೊ ಅದಕ್ಕಾಗಿ ನಾವು ಈಗ ಎದೆ ಹೊಡಿಬೇಕಾಗಿಲ್ಲ, ಚಿಂತೆ ಮಾಡ್ಬೇಕಾಗಿಲ್ಲ. ಬದಲಾಗಿ ನಾವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದ್ರೆ, ದೇವರೇ ನನ್ನನ್ನ ಯಾವ ವಿಷಯಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ಭೂಮಿ ಮೇಲೆ ಸೃಷ್ಟಿ ಮಾಡಿದೆಯೋ, ಯಾವ ಉದ್ದೇಶ ನನ್ನ ಜೀವಿತದಲ್ಲಿ ನಿನ್ನ ಮಹಿಮೆಗಾಗಿ ನೆರವೇರ್ಬೇಕಾಗಿದೆಯೋ ಅದನ್ನ ನೆರವೇರಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ಬೇಕಾಗ್ತದೆ. ಅದು ಏನೇ ಆದ್ರೂ ಕೂಡ ಅದನ್ನ ಅಂಗೀಕಾರ ಮಾಡ್ಕೊಳ್ಳಿಕ್ಕೆ ನಾವು ಸಿದ್ಧರಾಗಬೇಕಾಗ್ತದೆ. ಅದಕ್ಕೆ ಶಕ್ತಿಯನ್ನ ದೇವರಲ್ಲಿ ಬೇಡ್ಕೊಳ್ಬೇಕಾಗ್ತದೆ.
ಅದನ್ನೇ ತಾನೇ ದೇವರ ಯೋಜನೆಯಲ್ಲಿ ನಾವು ನೋಡುವಂತರಾಗಿದ್ದೇವೆ. ಇವೆಲ್ಲಾ ವಿಷಯಗಳನ್ನ ನಾವು ಈ ವಾರದಲ್ಲಿ ಕಲ್ತಿದ್ದೇವೆ. ಈ ಕೊನೆಯಲ್ಲಿ ಈ ಒಂದು ಪಾಠದ ಕೊನೆಯ ಭಾಗಕ್ಕೆ ನಾವು ಬರುವಾಗ ಸ್ಕೂಲ್ ಪಾಠದಲ್ಲಿ ಶ್ರೀಮತಿ ವೈಟಮ್ನವರು ಈ ವಿಷಯವನ್ನ ನಮಗೆ ತಿಳಿಸ್ತಾರೆ. ಪೆಟ್ರಿಯಾಕ್ಸ್ ಪೆಟ್ರಿಯಾಕ್ಸ್ ಅಂಡ್ ಪ್ರಾಫಿಟ್ಸ್ ಪುಸ್ತಕದ ಮೋಸಸ್ ಎಂಬ ಅಧ್ಯಾಯವನ್ನು ಓದಿದಾಗ ಇಲ್ಲಿ ಸಿಪ್ರಾ ಪೂಗಾ ಎಂಬ ಇಬ್ಬರು ಸೂಲಗತ್ತಿಯರು ದೇವರಿಗೆ ಭಯಪಡುವವರಾದುದರಿಂದ ಐಗುಪ್ತರ ಅರಸನ ಮಾತಿನಂತೆ ಮಾಡದೆ ಗಂಡು ಮಕ್ಕಳನ್ನು ಉಳಿಸಿದರು ಎಂದು ವಿಮೋಚನ ಕಾಂಡ 1:17 ವಚನ ತಿಳಿಸುತ್ತದೆ. ಶ್ರೀಮತಿ ವೈಟಮ್ಮನವರು ಅವರ ನಂಬಿಗಸ್ತಿಕೆ ಮತ್ತು ಮೆಸ್ಸಿಯನ ಬರೋಣದ ನಿರೀಕ್ಷೆಯ ಬಗ್ಗೆ ಮೋಸಸ್ ಎಂಬ ಅಧ್ಯಾಯದಲ್ಲಿ ಹೀಗೆ ತಿಳಿಸುತ್ತಾರೆ. ಸಿಪ್ರಾ ಪುಗಾ ಎಂಬ ಸೂಲಗಿತ್ತಿಯರಿಗೆ ಇಬ್ರಿಯರ ಗಂಡು ಮಕ್ಕಳನ್ನೆಲ್ಲ ಕೊಲ್ಲಬೇಕೆಂಬ ಆದೇಶ ಕೊಡಲಾಗಿದೆ. ಫರೋಹನ ಈ ಆಜ್ಞೆಗೆ ಸೈತಾನನು ಪ್ರೇರಣೆಯಾಗಿದ್ದನು. ನೋಡಿ, ನಿರಂತರವಾಗಿ ದೇವರ ಯೋಜನೆಗೆ ಅಡ್ಡಿ ಇರ್ತಕ್ಕಂಥದ್ದು ಸೈತಾನ. ಅಲ್ಲಿ ದೇವರ ಯೋಜನೆ ಇವರನ್ನ ಶಿಕ್ಷಣ ಕೊಟ್ಟು ದೇವರ ಸೇವೆಯಲ್ಲಿ ದೇವರ ತನ್ನ ಆಲುಜಿಯನ್ನು ಅರಿಯುವಂತ ಸ್ಥಳದಲ್ಲಿ ತಂದು ಇವರನ್ನ ನೆಲೆಗೊಳಿಸಿ ಅಭಿವೃದ್ಧಿಪಡಿಸಿ ಇವರ ಮುಖಾಂತರವಾಗಿ ದೊಡ್ಡ ಜನಾಂಗವನ್ನಾಗಿ ಮಾಡಿ ತನ್ನ ಮಹಿಮೆಗಾಗಿ ಇವ್ರನ್ನ ಉಪಯೋಗಿಸ್ಕೊಳ್ಬೇಕೆಂಬುದಾಗಿ ಹೇಳುವಾಗ ಅಲ್ಲಿಯೇ ಇವರನ್ನ ನಿಯಂತ್ರಿಸುವಂತ ಕೆಲಸವನ್ನ, ನಾಶಪಡಿಸುವಂತ ಕೆಲಸವನ್ನ ಸೈತಾನ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಸೈತಾನನ ನಿರಂತರವಾದಂತ ಹೋರಾಟ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಆಗಲೂ ಇತ್ತು, ಈಗಲೂ ಇದೆ, ಇನ್ನು ಮುಂದೆಯೂ ಕೂಡ ಇರುವಂತದ್ದಾಗಿದೆ ಎಂಬುದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲರನ್ನು ದಾಸತ್ವದಿಂದ ಬಿಡಿಸಲಿರುವ ಒಬ್ಬ ನಾಯಕನು ಹುಟ್ಟಲಿದ್ದಾನೆಂದು ಸೈತಾನನಿಗೆ ಚೆನ್ನಾಗಿ ತಿಳಿದಿತ್ತು. ಈ ಕಾರಣದಿಂದ ಇಬ್ರಿಯರ ಗಂಡು ಮಕ್ಕಳನ್ನು ಕೊಲ್ಲಬೇಕೆಂದು ಫರೋಹನಿಂದ ಆದೇಶ ನೀಡುವುದರ ಮೂಲಕ ದೇವರ ಉದ್ದೇಶವನ್ನು ವಿಫಲಗೊಳಿಸಬೇಕೆಂದು ಸೈತಾನನು ನಿರೀಕ್ಷಿಸಿದ್ದನು. ಆದರೆ ಆ ಸೂಲಗಿತ್ತಿಯರು ದೇವರಿಗೆ ಭಯಪಟ್ಟದ್ದರಿಂದ ಫರೋಹನ ಈ ಕ್ರೂರವಾದ ಆದೇಶವನ್ನು ಪಾಲಿಸಲಿಲ್ಲ. ಇದು ದೇವರಿಗೆ ಮೆಚ್ಚುಗೆಯಾಯಿತು ಹಾಗೂ ಆತನು ಅವರನ್ನು ಅಭಿವೃದ್ಧಿಪಡಿಸಿದನು. ದೇವರ ಚಿತ್ತಕ್ಕೆ ವಿಧೇಯರಾಗುವಂತಹ ಪ್ರತಿಯೊಂದು ಕುಟುಂಬದ ಮೇಲೆ ದೇವರ ಕಾರ್ಯ ಈ ರೀತಿ ಇರುವಂತದ್ದಾಗಿರ್ತದೆ. ಸಂದರ್ಭಗಳು, ಪರಿಸ್ಥಿತಿಗಳು ದೇವರ ಚಿತ್ತಕ್ಕೆ ಅವಿಧೇಯತೆಯನ್ನು ತೋರಿಸುವಂತ ಇಕ್ಕಟ್ಟುಗಳು, ಪರಿಸ್ಥಿತಿಗಳು ಏರ್ಪಾಡಾದಾಗಲೂ ಪ್ರಾಣವನ್ನು ಒತ್ತಿ ಇಟ್ಟು ಯಾರು ದೇವರ ಚಿತ್ತಕ್ಕೆ ವಿಧೇಯರಾಗ್ತಾರೆ ಅವರ ಮೇಲೆ ದೇವರ ದಯೆ ನಿರಂತರವಾಗಿರುತ್ತದೆ. ದೇವರು ಅವರನ್ನ ವಿಶೇಷವಾಗಿ ಭೂಮಿ ಮೇಲೆ ಅಭಿವೃದ್ಧಿಪಡಿಸ್ತಾರೆ. ಸೈತಾನನು ಎಂತಹ ತಂತ್ರೋಪಾಯಗಳನ್ನ ಮಾಡಿದರೂ ದೇವರು ನಂಬಿಗಸ್ತನಾದ ಜನರ ಮೂಲಕ ಶತ್ರುವಿನ ಯೋಜನೆಗಳನ್ನು ವಿಫಲಗೊಳಿಸುವುದು ಒಂದು ಶುಭ ಸಂದೇಶವಾಗಿದೆ. ಇಬ್ರಿಯರನ್ನ ಅಂದ್ರೆ ಇಸ್ರಾಯೇಲರನ್ನ ಬಿಡುಗಡೆ ಆಗದಂತೆ ಸೈತಾನನು ಏನೇನೋ ಕುತಂತ್ರಗಳನ್ನ ಮಾಡಿ ಅವರ ಅಭಿವೃದ್ಧಿ ಆಗದಂತೆ ತಡೆದ್ರು ಕೂಡ ಅಲ್ಲಿ ಎಂತ ರಾಜಕೀಯವಾದಂತ ಕಟ್ಟುಪಾಡುಗಳನ್ನ ತಂದ್ರು ಸಹ, ಹಿಂಸೆಗಳನ್ನ, ನೋವುಗಳನ್ನ ತಂದ್ರು ಸಹ ದೇವರು ಆ ಎಲ್ಲಾ ಕಾರ್ಯಗಳನ್ನ ಲಯಪಡಿಸಿ ಇವರಿಗೆ ಜಯವನ್ನು ಕೊಟ್ಟು ತನ್ನ ಚಿತ್ತವನ್ನ ನೆರವೇರಿಸುವುದನ್ನ ನಾವು ನೋಡುವಂತರಾಗಿದ್ದೇವೆ. ಈಗ ಲೋಕದ ಅಧಿಪತಿ ಯೋಹಾನ 14:30 ಹೇಳ್ತದೆ, ಹಾಗೂ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿ ಎಫೆಸ 2:7 ಹೇಳ್ತಾನೆ ಎಂದು ಯೇಸು ಸ್ವಾಮಿಯು ಕರೆದ ವೈರಿಯಾದ ಸೈತಾನನ ರಾಜ್ಯದಲ್ಲಿ ನಾವು ಜೀವಿಸುತ್ತಿದ್ದೇವೆ. ಈ ಕಾಲದಲ್ಲಿ ನಮ್ಮ ಲೋಕವನ್ನು ಅವನು ಆದಾಮನಿಂದ ಬಲಾತ್ಕಾರವಾಗಿ ಮೋಸದಿಂದ ಕಸಿದುಕೊಂಡನು. ಆದರೆ ಕ್ರಿಸ್ತನು ಶಿಲುಬೆಯ ಮರಣ ಮತ್ತು ತನ್ನ ಜೀವಿತದ ಮೂಲಕ ಸೈತಾನನ ತಲೆಯನ್ನು ಜಜ್ಜಿ ವಿಜಯವನ್ನ ಗೊಳಿಸಿದ್ದಾನೆ. ಯೇಸು ಕ್ರಿಸ್ತನ ಶಿಲುಬೆಯ ಮೇಲಿನ ಮರಣದಿಂದ ಸೈತಾನನನ್ನ ಸಂಪೂರ್ಣವಾಗಿ ಕ್ರಿಸ್ತನು ಸೋಲಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತಾಯ ಬರೆದ ಸುವಾರ್ತೆ 4:1-11, ಯೋಹಾನ ಬರೆದಂತ ಸುವಾರ್ತೆ 19:30, ಇಬ್ರಿಯ 2:14 ಇಬ್ರಿಯರ ಗಂಡು ಮಕ್ಕಳನ್ನು ಕೊಲ್ಲಲು ಪ್ರಯತ್ನಿಸಿದ ಯೋಹಾನನು ಇನ್ನೂ ಬದುಕಿದ್ದಾನೆ ಮತ್ತು ತನ್ನ ಕಾರ್ಯವನ್ನ ಮುಂದುವರಿಸುತ್ತಿದ್ದಾನೆ. ಆದರೂ ಅವನ ನಾಶ ನಿಶ್ಚಯ. ಖಂಡಿತವಾಗಿ ಅಂತ್ಯದಲ್ಲಿ ಸೈತಾನನ ನಾಶ ನಿಶ್ಚಯವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರಕಟಣೆ 16:11, ಯೋಹಾನ 16:11, ಪ್ರಕಟಣೆ 20:9-10-14 ನಾವು ನೋಡ್ತೇವೆ. ನಮ್ಮ ಜೀವನದಲ್ಲಿ ಬರುವ ಎಲ್ಲಾ ಕಷ್ಟ ಸಂಕಟಗಳನ್ನ ದೇವರು ಕೃಪೆಯಿಂದ ಜಯಿಸಬಹುದಾಗಿದೆ. ಫಿಲಿಪ್ಪಿ 4:13 ನಾವು ನೋಡ್ತೇವೆ. ದಯಮಾಡಿ ಈ ವಚನವನ್ನ ಓದ್ಬಿಡೋಣ. ಫಿಲಿಪ್ಪಿ 4:13 ವಚನ. ಫಿಲಿಪ್ಪಿ 4:13 ವಚನವನ್ನ ಓದ್ಬಿಡೋಣ. ಓದ್ತೀರಾ ಯಾರಾದ್ರೂ?
ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಹೀಗಿದ್ದರೂ ನೀವು ನನ್ನ ಸಂಕಟದಲ್ಲಿ ಪಾಲುಗಾರರಾಗಿದ್ದು ಒಳ್ಳೆಯದಾಯಿತು. ಇದಲ್ಲದೆ ಫಿಲಿಪ್ಪಿಯವರೇ, ನಾನು ಕರೆಕ್ಟ್. ಇದಲ್ಲದೆ ಫಿಲಿಪ್ಪಿಯವರೇ, ನಾನು ಮೊದಲು ನಿಮ್ಮಲ್ಲಿ ಸುವಾರ್ತೆಯನ್ನು ಸಾರಿದ ಮೆಕ್ಕೋದ್ಯಾನದಿಂದ ಹೊರಟು ಹೋದಾಗ ಕೊಳ್ಳುವ ವಿಷಯದಲ್ಲಿ ಕೊಂಡುಕೊಳ್ಳುವ ವಿಷಯದಲ್ಲಿ ನಿಮ್ಮ ಹೊರತು ಬೇರೆ ಯಾವ ಸಭೆಗೂ ನನಗೆ ಸಂಬಂಧವಿರಲಿಲ್ಲ ಎಂದು ನೀವು ಬಲ್ಲಿರಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪೌಲನು ಈ ವಿಷಯದಲ್ಲಿ ದೇವರ ಸೇವೆಯಲ್ಲಿ ದೇವರ ಮಕ್ಕಳನ್ನ ದೇವರು ನಡೆಸುವಾಗ ದೇವರ ಸಭೆ ಹೇಗೆ ಆತನ ಜೊತೆಯಲ್ಲಿ ನಡ್ಕೊಳ್ತು ಎಂಬುದನ್ನ ನಾವು ನೋಡುವಂತರಾಗಿದ್ದೇವೆ. ಕೊನೆಯದಾಗಿ ದೇವರು ತನ್ನ ಮಕ್ಕಳಿಗಾಗಿ ಕಾರ್ಯ ಮಾಡುವಂತನಾಗಿದ್ದಾನೆ. ನಿರಂತರಕ್ಕೂ ಆತನು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸುವಂತನಾಗಿದ್ದಾನೆ. ಆತನ ಕೃಪೆಯಿಂದ ಎಲ್ಲವನ್ನ ಒದಗಿಸಿಕೊಡ್ತಾನೆ. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ದೇವರನ್ನು ನಂಬಿರುವಂತಹ ಪ್ರತಿಭಾ ಮಕ್ಕಳು ದೇವರ ಯೋಜನೆಯನ್ನ ಸಂಪೂರ್ಣಗೊಳಿಸಲು ನಾವೆಲ್ಲದಕ್ಕೂ ಸನ್ನದ್ಧರಾಗಿರ್ಬೇಕಾಗ್ತದೆ. ಮತ್ತು ದೇವರು ಆ ಶಕ್ತಿಯನ್ನ ನಮಗೆ ಕೊಡ್ತಾನೆ. ಅಂತ್ಯದಲ್ಲಿ ಅನೇಕರ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಅನೇಕ ದೇಶಗಳಲ್ಲಿ ಸುವಾರ್ತೆ ಸಾರುವುದಕ್ಕೋಸ್ಕರ ಈಗಲೂ ಕೂಡ ತಮ್ಮ ಪ್ರಾಣಗಳನ್ನು ಒತ್ತೆ ಇಟ್ಟಿದ್ದಾರೆ. ತಮ್ಮ ಕುಟುಂಬ ಮಕ್ಕಳನ್ನ ಅಗಲಿದ್ದಾರೆ. ತಮಗೆ ಅನುಭವಿಸ್ಲಿಕ್ಕಿದ್ದಂತ ಎಷ್ಟೋ ಸುಖಗಳನ್ನ ಅವರು ಹೊರದಿದ್ದಾರೆ. ನಾವು ನಮ್ಮ ದೇಶದಲ್ಲೂ ಕೂಡ ಅನೇಕ ಕಾರ್ಯಗಳು ಅಂತದ್ದನ್ನ ನಾವು ನೋಡಿದ್ದೇವೆ, ಅನುಭವಿಸಿದ್ದೇವೆ. ಈಗಲೂ ಕೂಡ ಅದು ನಡೀತಾ ಇದೆ. ಇದು ನಿರಂತರವಾಗಿ ನಡೆಯುವಂತದ್ದಾಗಿರ್ತದೆ. ದೇವರ ಯೋಜನೆ ನಿರಂತರವಾಗಿ ಆ ಸಮಯಕ್ಕೆ ತಕ್ಕ ಹಾಗೆ ಆಗುವಾಗ ಅದಕ್ಕೆ ಬೇಕಾದಂತ ಎಲ್ಲಾ ಕಾರ್ಯಗಳು ಈ ಭೂಮಿ ಮೇಲೆ ನಡೀತಾ ಇರ್ತದೆ. ಆದರೆ ಜೊತೆಯಾಗಿ ದೇವರ ಸಭೆ ಹಿಂಸಿಸಲ್ಪಡ್ತದೆ, ಜೊತೆಯಾಗಿ ದೇವರ ಸಭೆ ರಕ್ಷಿಸಲ್ಪಡ್ತದೆ. ಯಾರಿಗೆ ಯಾವ ಪಾಲು ಇದೆಯೋ ನಮಗೆ ಗೊತ್ತಿಲ್ಲ. ಆದರೆ ದೇವರು ತನ್ನ ಸಭೆಯ ಮೇಲೆ ಅಪಾರವಾದ ಕೃಪೆಯನ್ನು ಇಟ್ಟಿದ್ದಾನೆ. ತನ್ನ ಯೋಜನೆಯನ್ನ ಅದನ್ನು ನಿರಂತರಕ್ಕೂ ನೆರವೇರಿಸ್ತಾನೆ. ಅದು ನಿಶ್ಚಯ. ಅದನ್ನ ಈ ಪಾಠದಲ್ಲಿ ನಾವು ಕಲಿತಕ್ಕಂಥವರಾಗಿದ್ದೇವೆ. ಇಸ್ರೇಲರನ್ನ ಹೇಗೆ ಬಿಡಿಸ್ಕೊಂಡು ಬಂದನೋ ಹಾಗೆ ಈ ಭೂಮಿ ಮೇಲೆ ಈ ಕೊನೆ ಕಾಲದಲ್ಲಿ ಅದೇ ರೀತಿಯಾದಂತ ಕಷ್ಟ, ಸಂಕಟ, ಹಿಂಸೆ, ಎಲ್ಲಾ ರೀತಿಯಾದಂತ ಭಯಂಕರವಾದಂತ ಯಾತನೆಗಳನ್ನ ಸಭೆ ಅನುಭವಿಸಿ ದಾಟುವಂತ ಸಮಯದಲ್ಲಿ ದೇವರು ಹತ್ತಿರವಿದ್ದು ತನ್ನ ಸಭೆಯನ್ನ ಸಂರಕ್ಷಿಸಿ ಹಾಲು ಜೇನು ಹರಿಯುವಂತ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋದ ಹಾಗೆ ಪರಿಶುದ್ಧವಾದಂತ ತನ್ನ ಕಾನಾನ್ ದೇಶವಾದಂತ ಸಿಯೋನ್ ಪಟ್ಟಣಕ್ಕೆ, ಯೆರೂಸಲೇಮ್ ನಗರಕ್ಕೆ, ಪರಲೋಕಕ್ಕೆ ದೇವರು ನಮ್ಮನ್ನ ಕರ್ಕೊಂಡು ಹೋಗಲು ಶಕ್ತನಾಗಿದ್ದಾನೆ. ಇದನ್ನ ಈ ಪಾಠದಲ್ಲಿ ನಾವು ಕಲಿತೇವೆ. ಈ ದಿನ ಆ ಚರ್ಚೆಗಾಗಿ ಬಿಟ್ಟಂತ ವಿಷಯಗಳು ಹೀಗಿದೆ. ಇಬ್ರಿಯರು ಐಗುಪ್ತ ದೇಶದಲ್ಲಿ ವಾಸಿಸುವಂತೆಯೂ ಮತ್ತು ಅಲ್ಲಿ ದಬ್ಬಾಳಿಕೆಗೆ ಒಳಗಾಗುವಂತೆಯೂ ದೇವರು ಯಾಕೆ ಅನುಮತಿ ನೀಡಿದರು? ಅವರ ಪರವಾಗಿ ಕಾರ್ಯ ಮಾಡಲು ದೇವರು 400 ವರ್ಷಗಳನ್ನು ದೀರ್ಘ ಕಾಲವನ್ನು ಯಾಕೆ ತೆಗೆದುಕೊಂಡರು? ನಾವು ಪ್ರತಿಯೊಬ್ಬರು ಜೀವಿಸುವಷ್ಟು ಕಾಲ ಮಾತ್ರ ಬಾಧೆ ಅನುಭವಿಸುತ್ತಿದ್ದೇವೆ. ಆದ್ರೆ ಇಬ್ರಿಯರು ಒಂದು ಜನಾಂಗವಾಗಿ 400 ವರ್ಷಗಳ ಸಂಕಟ ಅನುಭವಿಸಿದರು. ಜನರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಲು ಈ ವ್ಯತ್ಯಾಸವು ಯಾಕೆ ಪ್ರಾಮುಖ್ಯವಾಗಿದೆ? ಒಂದು ವಿಷಯವನ್ನ ಇಲ್ಲಿ ಗಮನಕ್ಕೆ ತರ್ತಾರೆ. ನಾವು ಈ ಲೋಕದಲ್ಲಿ ಇರುವಂತದ್ದು ಬಲ ಹೆಚ್ಚಿದರೆ 80 ವರ್ಷ. ಆದ್ರೆ ಅದರಲ್ಲಿ ಕಷ್ಟ ಸಂಕಟಗಳೇ ಇದರ ಆಡಂಬರ ಆದ್ರೂ ಕೂಡ ನಮ್ಮ ಆಯುಷ್ಕಾಲವೆಲ್ಲ ಕಷ್ಟ ಸಂಕಟಗಳಲ್ಲೇ ಕಲಿಯುವಂಥದ್ದು ಇರುವುದಿಲ್ಲ. ದೇವರು ಇಸ್ರಾಯೇಲರನ್ನ ಹೇಗೆ 30 ವರ್ಷ ಸುಭಿಕ್ಷ ಸಂವತ್ಸರಗಳಿಂದ ನಡೆಸಿದ್ನೋ ಹಾಗೆ ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳು ಒಳ್ಳೆಯದು ನಡೀತಾನೆ ಇರ್ತವೆ. ಒಳ್ಳೆಯ ಘಟನೆಗಳನ್ನು ಅನುಭವಿಸ್ತೇವೆ. ಆ ಸಮಯದಲ್ಲಿ ದೇವರಿಗೆ ಸ್ತೋತ್ರವನ್ನು ಹೇಳ್ತೇವೆ. ದೇವರ ಮೇಲೆ ಬಲವಾಗಿ ವಿಶ್ವಾಸವನ್ನು ನಂಬ್ತೇವೆ. ಆದ್ರೆ ದೇವರ ಚಿತ್ತ ನಮ್ಮಲ್ಲಿ ನೆರವೇರುವುದಕ್ಕೆ ಪ್ರಾರಂಭ ಆದಾಗ, ದೇವರು ನಮ್ಮನ್ನು ಉಪಯೋಗಿಸ್ಲಿಕ್ಕೆ ಪ್ರಾರಂಭ ಮಾಡಿದಾಗ, ಸೈತಾನ ಆಕ್ರಮಣಗಳು ನಮ್ಮ ಮೇಲೆ ಎರಗಿ ಬಂದಾಗ ನಾವು ಕಷ್ಟಗಳನ್ನ, ಸಂಕಟಗಳನ್ನ ಎದುರಿಸಬೇಕಾಗ್ತದೆ. ಸುಖಕ್ಕಿಂತ ಕಷ್ಟ ಸಂಕಟಗಳೇ ಹೆಚ್ಚಾದ್ರೂ ಕೂಡ ಈ ಭೂಮಿ ಮೇಲೆ ಅದನ್ನ ನಾವು ಅನುಭವಿಸಿ ಕ್ರಿಸ್ತನನ್ನ ಮಹಿಮೆ ಪಡಿಸಬೇಕಾಗ್ತದೆ. ಯಾಕಂತಂದ್ರೆ ಇಸ್ರಾಯೇಲರು 400 ವರ್ಷಗಳವರೆಗೆ ಆ ಹಿಂಸೆಯನ್ನ ಅನುಭವಿಸಿದರು.
ಇದು ಅವರ ನೋವುಗಿಂತ ನಮ್ಮ ನೋವು ದೊಡ್ಡದೇನಲ್ಲ. ಇದನ್ನ ನಮ್ಮ ಮುಂದೆ ಈ ಪಾಠ ಜ್ಞಾಪಿಸುವಂತದ್ದಾಗಿದೆ. ಸೊ ಅವರು ಅನುಭವಿಸಿದಂತ ಕಷ್ಟ ಸಂಕಟಗಳು ನಮಗಿಂತ ಕಡಿಮೆ ಏನಾಗಿರಲಿಲ್ಲ, ಬದಲಾಗಿ ನಮಗಿಂತ ಎಷ್ಟೋ ಸಾವಿರ ಪಟ್ಟು ಹೆಚ್ಚಾಗಿತ್ತು ಎಂಬುದನ್ನ ಇಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ. ಎರಡನೇ ವಿಚಾರ, ಮೋಸೆಯು ಕೋಪದಿಂದ ಒಬ್ಬ ಐಗುಪ್ತನನ್ನು ಕೊಂದ ಘಟನೆಯನ್ನು ದೇವರು ಹೇಗೆ ಉಪಯೋಗಿಸಿಕೊಂಡನೆಂಬುದನ್ನು ಗಮನಿಸಿ. ಒಂದು ವೇಳೆ ಮೋಸೆ ಅವನನ್ನು ಕೊಲ್ಲದಿದ್ದಲ್ಲಿ ಏನಾಗುತ್ತಿತ್ತು? ಇಬ್ರಿಯರು ಐಗುಪ್ತ ದೇಶದಿಂದ ಬಿಡುಗಡೆಯಾಗುತ್ತಿರಲಿಲ್ಲವೇ? ನಿಮ್ಮ ಉತ್ತರ ವಿವರಿಸಿ. ಈ ಪಾಠದಲ್ಲಿ ಅನೇಕ ವಿಷಯಗಳನ್ನು ನಾವು ಕಲ್ತಿದ್ದೇವೆ. ಈಗ ನಿಮ್ಮ ಭಾವನೆಗಳನ್ನ ಹಂಚಿಕೊಳ್ಳುವಂತ ಸಮಯ. ಸೊ ಈ ಪ್ರಶ್ನೆಗೆ ನಾವು ಉತ್ತರವನ್ನು ನೀಡಬೇಕೆಂಬುದಾಗಿ ಈ ಪಾಠ ನಮಗೆ ಒತ್ತಾಯಿಸ್ತದೆ. ಕೇಳಿದವರು ಈ ಪಾಠಕ್ಕೆ ಯಾವ ರೀತಿಯಲ್ಲಿ ಏನನ್ನ ಅರ್ಥ ಮಾಡ್ಕೊಂಡಿದ್ದೇವೆ, ನಮ್ಮ ಭರವಸೆ, ನಮ್ಮ ನಿರೀಕ್ಷೆ ಏನು, ಯಾವುದರ ಮೇಲೆ ಆತ್ಕೊಂಡಿದ್ದೇವೆ ಅಂತಕ್ಕಂಥದ್ರ ಮೇಲೆ ನಮ್ಮ ಉತ್ತರ ಇರ್ತದೆ. ಮತ್ತು ಎಷ್ಟು ಈ ದೇವರ ಯೋಜನೆಯಲ್ಲಿ ನಮಗೆ ಪರಿಪೂರ್ಣವಾದಂತ ತಿಳುವಳಿಕೆಯಲ್ಲಿ ನಾವು ನಿಂತಿದ್ದೇವೆ ಅದನ್ನು ಕೂಡ ಅದು ಅಳತೆ ಮಾಡ್ತದೆ. ಸೊ ಈ ಪಾಠಕ್ಕೆ, ಈ ಪ್ರಶ್ನೆಗೆ ನಾವು ಉತ್ತರಿಸೋಣ. ಈ ಸಮಯದಲ್ಲಿ ಯಾರಾದ್ರೂ ಉತ್ತರಿಸಬಹುದು. ಈ ಪ್ರಶ್ನೆಯನ್ನ ನಿಮಗೆ ಬಿಡ್ತೇನೆ. ಇಲ್ಲಿ ಮೋಸೆ ಐಗುಪ್ತನನ್ನ ಕೊಂದನು. ಒಂದ್ ವೇಳೆ ಕೊಲ್ಲದಿದ್ರೆ ಏನಾಗ್ತಿತ್ತು? ಒಂದ್ ವೇಳೆ ಇಬ್ರಿಯರು ಐಗುಪ್ತ ದೇಶದಿಂದ ಬಿಡುಗಡೆ ಆಗ್ತಿರ್ಲಿಲ್ವೇ? ಅವನನ್ನ ಕೊಂದು ಅವನು ಹೊರಗಡೆ ಹೋಗ್ದೆವು, ಮೋಸೆ ಅಲ್ಲಿಂದ ಬಿಟ್ಟು ಓಡಿ ಬರದೇ ಇದ್ರೆ, ಇದು ಪ್ರಶ್ನೆ. ಕೊಲ್ಲದೇ ಇದ್ರೆ ಏನಾಗ್ತಿತ್ತು? ಒಂದು ವೇಳೆ ದೇವರು ಅಲ್ಲಿ ಅವನ ಕೊಲ್ಲದೆ ಬಿಟ್ಟಿದ್ರೆ ಇಬ್ರಿಯರನ್ನ ಮೋಸೆ ಬಿಡಿಸ್ಕೊಂಡು ಬರ್ಲಿಕ್ಕೆ ಆಗ್ತಿತ್ತ? ದೇವರ ಯೋಜನೆ ನೆರವೇರ್ತಿತ್ತ? ಇದು ಪ್ರಶ್ನೆ. ಇದಕ್ಕೆ ದಯಮಾಡಿ ಈ ಸಮಯದಲ್ಲಿ ತಿಳಿದವರು ಉತ್ತರಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಅನೇಕರು ಇದ್ದೀರಾ. ಯಾರಾದ್ರೂ ಕೂಡ ಹಂಚ್ಕೋಬಹುದು. ಏನಾಗ್ಬಹುದಾಗಿ ಹಿರಿಯಂತ ಸಾಮಲ್ ಕೃಷ್ಣಪ್ಪರ್ ಅವರು ಇದ್ದಾರೆ. ಅವರು ಕೂಡ ಈ ಪ್ರಶ್ನೆಯನ್ನ ಉತ್ತರಿಸಬಹುದು ಎಂಬುದಾಗಿ ಕೇಳ್ಕೊಳ್ತೇನೆ. ನಿಮ್ ಪ್ರಶ್ನೆ ಏನಂತ ಹೇಳ್ರಿ? ಪ್ರಶ್ನೆ, ಒಂದ್ ವೇಳೆ ಐಗುಪ್ತನನ್ನ ಮೋಸೆ ಕೊಲ್ಲದೆ ಹೋಗಿದ್ರೆ, ಐಗುಪ್ತರಿಂದ ಮೋಸೆ ಓಡಿ ಹೋಗದೆ ಇದ್ರೆ, ಐಗುಪ್ತ ದೇಶದಿಂದ ಮೋಸೆ ಇಸ್ರೇಲರನ್ನ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಇತ್ತ? ಇದು ಪ್ರಶ್ನೆ, ಈ ವಾರಕ್ಕೆ ಬಂದಿರ್ತಕ್ಕಂಥ ಪ್ರಶ್ನೆ. Even if God permitted it, God did not order. The God who gives the 10 commandments to Moses, it says, "Thou shalt not kill." It was not God's way of him to murder somebody to escape to Midian. No, it is not from God. Out of compassion and out of concern for Hebrews being ill-treated, in that fit of fury and anger, he had killed that person. And he had to flee for his life to Midian. And there in Midian, God used him, God transformed him. That is from the kingly palace where he grew up with highly sophisticated education and kingly life. God was not interested in his education. God was not interested in that high-fi living, palace living life. God made this opportunity for him to be in Midian, and 40 years the Lord transformed him, changed him. Because Romans 12:2 says, "Be not conformed to this world, but be transformed by the renewing of your mind." So the whole personality had to change. Therefore, the Lord required 40 years for him to make him a leader. He did not go to a theological college. He did not go to a group meeting for him to be transformed. But God used 40 years
to change him, prepare him. Because the number 40 is something very, very significant in the Bible. If you have time, you can go through that. This 40 years was a day of a year of preparation for him to become a leader, to be appointed as a leader. Then, after 40 years, he was taken back to Egypt, and then he delivers the people through the Lord. Even if he had not killed, and if he was staying in Egypt safely in the king's palace, still God would have used him because he is a sovereign God. For him, nothing is impossible. All things are possible. Only thing is, it did not happen that way. ಓಕೆ, ಈಗ ಸರ್ ಅವ್ರು ಹೇಳಿದ್ರು, ಇದು ಮೋಸೆ ಐಗುಪ್ತನನ್ನ ಕೊಲ್ಲುವುದರ ಮುಖಾಂತರವಾಗಿ ಆತನು ಮಿದ್ಯಾನ ಅರಣ್ಯಕ್ಕೆ ಓಡಿ ಹೋಗುವುದು ದೇವರ ಯೋಜನೆ ಆಗಿರ್ಲಿಲ್ಲ. ಆತನಲ್ಲಿದ್ದಂತ ಒಂದು ದರ್ಪ, ಆ ಕ್ರೌರ್ಯ, ಇದು ಅಲ್ಲಿ ಅವನನ್ನ ದುರಾಭಿಮಾನದಿಂದ ದೇವರ ಆಜ್ಞೆಯನ್ನ ಮೀರುವಂತ ಕೆಲಸವನ್ನ ಮಾಡಿಸಿದ್ರು. ಅಲ್ಲಿ ದೇವರು ಅವನಿಗೆ ಕೃಪೆಯನ್ನ ತೋರಿದ್ರಿಂದ ಅವನು ಮಿದ್ಯಾನ ಅರಣ್ಯಕ್ಕೆ ಓಡಿ ಹೋದಾಗ ದೇವರು ಆ ಸಂದರ್ಭವನ್ನ ಕೃಪೆಯಿಂದ ಅವನನ್ನ ನಡೆಸಿ ತನ್ನ ಮಹಿಮೆಯುಳ್ಳ ಸೇವೆಯನ್ನ ಆತನಿಗೆ ಒಪ್ಪಿಸುವುದಕ್ಕೆ ಬೇಕಾದಂತ ಆ ಒಂದು ತರಬೇತಿಯನ್ನ ಮಿದ್ಯಾನ ಅರಣ್ಯದಲ್ಲಿ ಅವನಿಗೆ ಕಲಿಸಿದ್ರು. ಒಂದು ವೇಳೆ ಅವನು ಅಲ್ಲಿ ಹೋಗಿ ಅಲ್ಲಿ ಆ ಒಂದು ಹೀನವಾದಂತ ಬದುಕಿನಲ್ಲಿ ಜೀವಿಸಿದ್ದರಿಂದ ಅವನು ತನ್ನನ್ನ ತಗ್ಗಿಸಿಕೊಳ್ಳುವುದರಲ್ಲಿಯೂ ವಿನಯದಲ್ಲಿಯೂ ಮತ್ತು ವಿಧೇಯತೆಯಲ್ಲಿಯೂ ಅವನು ಸಂಪೂರ್ಣವಾದಂತ ಒಂದು ಬಲವನ್ನ ಪಡಿಲಿಕ್ಕೆ ಅನುಕೂಲ ಆಯಿತು. ದೇವರ ಚಿತ್ತವನ್ನ ನೆರವೇರಿಸೋದಕ್ಕೆ ಅವನಿಗೆ ಬೇಕಾದಂತ ಒಂದು ತಾಳ್ಮೆ, ಶಾಂತ ಮನೋಭಾವ, ಇವೆಲ್ಲವನ್ನ ಅಲ್ಲಿ ಕುರಿ ಕಾಯುವುದರ ಮುಖಾಂತರವಾಗಿ ಕಲಿತನು. ಈಗ ಬೇರೆ ಬೇರೆ ಪಾಠಗಳಲ್ಲಿ ವಿಷಯಗಳನ್ನ ನಾವು ಕಲ್ತಿದ್ದೇವೆ. ಮೋಸೆ ಅರಣ್ಯದಲ್ಲಿ ಯಾವ ರೀತಿಯಲ್ಲಿ ಯಾವ್ಯಾವ ಸ್ವಭಾವಗಳನ್ನ ಕಲ್ತನು ಮತ್ತು ದೇವರು ಕಲಿಯೋದಕ್ಕೆ ಅವನನ್ನ ನಡೆಸೋದು ಎಂಬುದಾಗಿ ಬೇರೆ ಬೇರೆ ಸಾರಿ ನಾವು ಈ ಅರಣ್ಯ ವಿಮೋಚನಾ ಕಾಂಡದಲ್ಲಿ ಮೋಸೆಯ ಬಗ್ಗೆ ನಾವು ಕಲ್ತಿದ್ದೇವೆ. ಇದರಿಂದ ನಾನು ಮಾತನಾಡ್ತೇನೆ. ಸೊ ಅಲ್ಲಿ ಆತನು ದೇವರ ಚಿತ್ತಕ್ಕೆ ವಿಧೇಯರಾಗುವುದ್ರ ಮಾತ್ರವಲ್ಲದೆ ದೇವರ ಜನಾಂಗವನ್ನು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಬೇಕಾದಂತ ತಾಳ್ಮೆಯೂ ಕೂಡ ಅವನಿಗೆ ಬೇಕಾಗಿತ್ತು. ಇದೆಲ್ಲವನ್ನ ಆತನು ಕಲಿಸಿದನು. ಆದರೆ ಈತನ ಕೊಲೆ ಮಾಡಿ ಅಲ್ಲಿಗೆ ಹೋಗ್ಬೇಕಾದದ್ದು ದೇವರ ಚಿತ್ತ ಇರ್ಲಿಲ್ಲ. ಆದ್ರೆ ಇವನು ಕೊಲೆ ಮಾಡೋದ್ರಿಂದ, ಇವನು ತಪ್ಪು ಮಾಡಿದ್ರು ಸಹ ಆ ಸಮಯವನ್ನ ದೇವರು ತನ್ನ ಮಹಿಮೆಗಾಗಿ ಅವನು ಉಪಯೋಗಿಸೋದಕ್ಕೆ ಆ ದೇವರು ಬೇರೆ ರೀತಿಯಲ್ಲಿಯೇ ಆತನನ್ನ ಕಾರ್ಯ ಮಾಡಿ ಆ ಸಂದರ್ಭವನ್ನ ತನ್ನ ಯೋಜನೆಯನ್ನು ನೆರವೇರಿಸೋದಕ್ಕೆ ಉಪಯೋಗಿಸೋದಕ್ಕೆ ಎಂಬುದಾಗಿ ನಾವು ನೋಡ್ತೇವೆ. ಒಂದು ವೇಳೆ ಐಗುಪ್ತ ದೇಶದಲ್ಲಿ ಆತನು ಅವನನ್ನ ಕೊಲೆ ಮಾಡದೇ ಇದ್ರು ಕೂಡ ದೇವರು ಸರ್ವಶಕ್ತನಾಗಿರುವುದರಿಂದ ತನ್ನ ಯೋಜನೆಯನ್ನ ನೆರವೇರಿಸಲು ಶಕ್ತನಾಗಿರುವುದರಿಂದ ಈತನನ್ನ ಬೇರೆ ಇನ್ಯಾವುದೇ ರೀತಿಯಲ್ಲಾದರೂ ಈತನ ಮುಖಾಂತರವಾಗಿಯೇ ಐಗುಪ್ತ ದೇಶದಿಂದ ಈ ಜನರನ್ನ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯತೆ ಇತ್ತು ಮತ್ತು ಆತನು ಮಾಡ್ತಿದ್ರು. ಅಂದ್ರೆ ಇವರನ್ನ ಬಿಡುಗಡೆ ಮಾಡೋದಕ್ಕೆ ಆರಿಸಿಕೊಂಡದ್ದು ಮೋಸಸ್. ಆತನೇ ಇವರನ್ನ ಅಲ್ಲಿಂದ ಬಿಡುಗಡೆ ಮಾಡಿ ತಾನಲ್ಲಿ ಸೇರಿಸಬೇಕಾಗಿತ್ತು. ಇದು ದೇವರ ಯೋಜನೆ ಆಗಿತ್ತು. ಅದರಿಂದ ಇದಲ್ಲದಿದ್ರೆ ಇನ್ನೊಂದು ರೀತಿಯಲ್ಲಿ ಮೋಸೆಯನ್ನ ದೇವರು ತನ್ನ ಮಹಿಮೆಯ ಈ ಒಂದು ಉದ್ದೇಶವನ್ನ ನೆರವೇರಿಸೋದಕ್ಕೆ ಆತನು ಕಾರ್ಯ ಮಾಡ್ತಿದ್ದು ಮತ್ತು ಆತನು ಮಾಡಿ ತನ್ನ ಅದ್ಭುತವಾದಂತ ರೀತಿಯಲ್ಲಿ ಈ ಒಂದು ಕಾರ್ಯದಲ್ಲಿ ಮೋಸೆಯ ಜೀವಿತದಲ್ಲಿ ತನ್ನ ಮಹಿಮೆಗಾಗಿ ಉಪಯೋಗಿಸ್ಕೊಳ್ತಿದ್ನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅದು ನಿಶ್ಚಯ, ಖಂಡಿತವಾಗಿ. ಹಾಗೆ ಒಂದಲ್ಲ ಒಂದು ರೀತಿಯಲ್ಲಿ ದೇವರು ನಮ್ಮ ಜೀವಿತದಲ್ಲಿಯೂ ಸಹ ತನ್ನ ಚಿತ್ತವನ್ನ ನೆರವೇರಿಸಲು ಶಕ್ತನಾಗಿದ್ದಾನೆ. ನಾವು ಅನೇಕ ಸಾರಿ ದೇವರ ಚಿತ್ತವನ್ನ ಮೀರ್ತೇವೆ, ಮತ್ತೆ ಇನ್ನೊಂದು ಪಾಸ್ಟರ್, ಇನ್ನೊಂದು ವಿಷಯ ಏನಂದ್ರೆ ಪ್ರಶ್ನೆಗಳು ಕೇಳಬಹುದು ಯಾರ್ದು. ಅದೇನೆಂದ್ರೆ, ಅಕಾರ್ಡಿಂಗ್ ಟು ದ ಲಾ ಆಫ್ ಈಜಿಪ್ಟ್ ಈಸ್ ಕಾಲ್ಡ್ ಆಸ್ ಅ ಮರ್ಡರರ್. ದ ಕ್ವೆಶ್ಚನ್, ನಮ್ಗ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಹೌ ಕ್ಯಾನ್ ಗಾಡ್ ಯೂಸ್ ಅ ಮರ್ಡರರ್ ಟು ಬಿ ಎ ಲೀಡರ್? ಇದೊಂದು ಪ್ರಶ್ನೆ ಬರ್ತದೆ. ಈಗ ಲೋಕದಲ್ಲಿ ಇರುವ ಜನರು ಅವರು
ಲೋಕದ ಪ್ರಕಾರವಾಗಿ ಅವ್ರು ಹೇಳ್ತಾರೆ ಅವನ ಕೊಲೆಗಾರ, ಆ ಕೊಲೆಗಾರನ ದೇವರು ಹೆಂಗ ಅವನಿಗೆ ನೇಮಿಸ್ಕೊಂಡಿದ್ರು, ಅವನ ನಾಯಕನಾಗಿ ಮಾಡ್ಬೇಕಂತ ಒಂದು ಪ್ರಶ್ನೆ ಬರ್ತದೆ. ಹಾ ಇಟ್ ಈಸ್ ಸಮಥಿಂಗ್ ದಟ್ ವಿ ಕ್ಯಾನ್ ಥಿಂಕ್ ಅಬೌಟ್. ಇದು ನಮ್ ಲೈಫ್ ನಲ್ಲಿ ಕೂಡ ನಾವು ಅಪ್ಲೈ ಮಾಡ್ಬೋದು. ಈಗ ನಾವು ಲಿಟ್ರಲಿ ಒಬ್ಬರನ್ನ ಕೊಲೆ ಮಾಡದೇ ಇರ್ಬೋದು, ಆದ್ರೆ ನಮ್ಮ ಮನಸ್ಸಿಂದ ಒಬ್ಬರನ್ನ ಕೊಲೆ ಮಾಡ್ತೀವಿ. ಮಾತಿಂದ ಮಾತಿಂದ ಕೊಲೆ ಮಾಡ್ತೀವಿ, ಮತ್ತೆ ನಮ್ಮ ಕೆಟ್ಟ ಇಷ್ಟಗಳಿಂದ ನಾವು ಪ್ರಾರ್ಥನೆ ಮಾಡಿ ಅವ್ರ ಕೊಲೆ ಆಗ್ಬೇಕು ಅಂತ ಮಾಡ್ತೀವಿ. ನಾವು ಆತರ ಕೊಲೆಗಾರಾಗಿರ್ತೀವಿ ಸ್ಪಿರಿಚುವಲಿ ದೇವರ ಮುಂದೆ. ಆದ್ರೆ ನಾವು ವೆನ್ ವಿ ರಿಪೆಂಟ್ ಆಫ್ ಅವರ್ ಸಿನ್ಸ್, ಅದು ಪರಿಶುದ್ಧ ಆತ್ಮ ಮೂಲಕವಾಗಿ ಅವನ ಕನ್ವಿಕ್ಷನ್ ಇಂದ ನಾವು ಪಾಪ ಮಾಡಿದೆ ಅಂತ ನಾವು ಅರಿಕೆ ಇಟ್ಟು ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಸಮೀಕ್ಷೆ, ದೆನ್ ಹಿ ಟೇಕ್ಸ್ ಅಸ್ ಅಂಡ್ ಯೂಸಸ್ ಜಸ್ಟ್ ಲೈಕ್ ಮೋಸಸ್. ಬಿಕಾಸ್ ಇನ್ ದಟ್ 40 years ಅವರು ಮಿಡಿಯನ್ ನಲ್ಲಿ ಡೆಸರ್ಟ್ ಅಲ್ಲಿ ಇರುವಾಗ ದೇವರ ಅವನ ಮನಸ್ಸನ್ನ ಪೂರ್ಣ ಬದಲಾಯಿಸಿದ್ರು. ಅವನಿಗೆ ಹಿ ಮಸ್ಟ್ ಹಾವ್ ರಿಪೆಂಟೆಡ್, ಈ ತರ ನಾವು ಮಾಡಿದ್ರು ಸರಿ ಇಲ್ಲ ಅಂದ್ರೆ ತಪ್ಪು ಮಾಡಿದೇನೆ ಅಂತ ದೇವರ ಹತ್ರ ಬೇಡ್ಕೊಂಡಿರ್ಬೇಕು. So he must have repented, and God has forgiven him and trained him for 40 years to become a leader. ಅದೇ ರೀತಿಯಲ್ಲಿ ನಾವು ಮರ್ಡರರ್ಸ್ ಆಗಿರ್ಬೋದು, ಬಟ್ ಸ್ಟಿಲ್ ಗಾಡ್ ಲವ್ಸ್ us so much because we are his children and he wants to take us and use us. Okay, and in his last days as a witness to share the gospel to others. ಸೊ ನೋ ಮ್ಯಾಟರ್ ವಾಟ್ ಎವರ್ ಅವರ್ ಕಂಡೀಷನ್ಸ್, ನಾವು ಯಾಗಾದ್ರೆ ಇರ್ಬೋದು, ನಾವು ಎಂತ ತಪ್ಪುಗಳು ಮಾಡಿದ್ರು ಇರ್ಬೋದು, ನಮ್ಗೆ ಲೋಕದ ಕಣ್ಗಳ ಜನರ ಮುಂದೆ ನಾವು ಮೇ ನಾಟ್ ಬಿ ಕ್ವಾಲಿಫೈಡ್, ಬಟ್ ಸ್ಟಿಲ್ ಗಾಡ್ ಟೇಕ್ಸ್ ಅಸ್ ಅನ್ನು ಕ್ವಾಲಿಫೈ ಮಾಡ್ತಾರೆ. ಸೊ ವಿ ಆರ್ ನಾಟ್ ಕ್ವಾಲಿಫೈಡ್ ಬಿಫೋರ್ ದ ವರ್ಲ್ಡ್, ಬಟ್ ಬಿಫೋರ್ ಗಾಡ್ ವಿ ಆರ್ ಕ್ವಾಲಿಫೈಡ್. No matter whatever we are, he will still take us and use us when we repent and we come to the Lord. That is the beauty of our Lord. Thank you, sir. So ಒಬ್ಬ ಪಾಪಿ ಪಶ್ಚಾತ್ತಾಪ ಪಟ್ಟಾಗ ಆ ಪಶ್ಚಾತ್ತಾಪವನ್ನ ದೇವರು ಅಂಗೀಕಾರ ಮಾಡಿಕೊಂಡು ಆತನನ್ನು ನೂತನಪಡಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸುತ್ತಾನೆ ಅನ್ನೋದಕ್ಕೆ ಉದಾಹರಣೆ ಮೋಸೆ. ಸೊ ದೇವರ ಸನ್ನಿಧಾನದಲ್ಲಿ ಪಶ್ಚಾತ್ತಾಪಕ್ಕಿಂತ ಬೇರೆ ಇನ್ಯಾವ ಯಜ್ಞವೂ ಇಲ್ಲ. ಮತ್ತು ಒಬ್ಬ ಪಾಪಿ ಮಾಡದಂತ ಎಂಥ ಪಾಪವನ್ನಾದರೂ ಪಶ್ಚಾತ್ತಾಪದಿಂದ ದೇವರು ಕ್ಷಮಿಸಲಿಕ್ಕೆ ಸಾಧ್ಯತೆ ಉಂಟು. ಆದುದರಿಂದ ದೇವರು ಕ್ಷಮಿಸಲಾರದಂತ ಪಾಪ ಯಾವುದಾದ್ರೂ ಇದ್ರೆ ಅದು ಪಶ್ಚಾತ್ತಾಪ ಪಡದೆ ಹಾಗೆ ಉಳಿದುಕೊಂಡಿರುವಂತ ಪಾಪ ಮಾತ್ರ. ಆದ್ರಿಂದ ಮೋಸೆ ಅಲ್ಲಿ ತಪ್ಪುಗಾರನಾದ್ರೂ ಪಾಪಿಯಾದ್ರೂ ಅವನು ಪಶ್ಚಾತ್ತಾಪ ಪಟ್ಟದ್ರಿಂದ ದೇವರು ಆತನನ್ನು ಕ್ಷಮಿಸಿ ಮತ್ತೆ ತನ್ನ ಮಹಿಮೆಯ ಉದ್ದೇಶವನ್ನ ನೆರವೇರಿಸುವುದಕ್ಕೆ ಆತನನ್ನು ಉಪಯೋಗಿಸಿಕೊಂಡ್ರು ಎಂಬುದಾಗಿ ಅವರು ತಿಳಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮ ಸ್ತೋತ್ರವಾಗ್ಲಿ, ಅದು ನಿಶ್ಚಯ ಕೂಡ. ಸೊ ಇನ್ನು ಏನಾದ್ರೂ ಪ್ರಶ್ನೆಗಳಿದ್ರೆ, ವಿಚಾರಗಳಿದ್ರೆ ಕೇಳಬಹುದು. ಸಮಯ ಇದೆ, ಆಸಕ್ತಿಯಿಂದ ಇರೋರು ಇದ್ರೆ ಕೇಳ್ಬಹುದು. ಇಲ್ಲ ಅಂತಂದ್ರೆ ಈ ದಿನದ ಪಾಠವನ್ನು ಮುಕ್ತಾಯಗೊಳಿಸೋಣ. ಏನಾದ್ರು ಇದ್ರೆ ಕೇಳ್ಬಹುದು. ಓಕೆ, ದೇವರ ನಮ್ಮ ಸ್ತೋತ್ರವಾಗಲಿ. ಅದ್ಭುತಕರವಾಗಿ ಈ ವಾರದ ಪಾಠವನ್ನ ದೇವರು ನಡೆಸಿದ್ದಾರೆ. ಇದು ನಮ್ಮ ಆತ್ಮೀಯ ಲಾಭಕ್ಕಾಗಿ, ಕೊನೆಯ ಕಾಲದಲ್ಲಿ ದೇವರ ಮಕ್ಕಳಾಗಿ ನಾವು ಎಲ್ಲ ವಿಷಯಗಳಲ್ಲಿ ನಿಷ್ಠೆಯಿಂದ ನಡ್ಕೊಳ್ಳಲು, ನಂಬಿಕಸ್ಥರಾಗಿ ಜೀವಿಸಲು, ಶೋಧನೆಗಳನ್ನ ಎದುರಿಸಲು, ದೇವರ ಒಂದು ಸಹಾಯವನ್ನ, ದೇವರ ನಡೆಸುವಿಕೆಯನ್ನು ಅನುಭವಿಸಲು ನಮ್ಮ ಮುಂದೆ ಇಟ್ಟಿರುವಂತಹ ದೇವರ ಮಾರ್ಗ. ಅದಕ್ಕಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ, ನಮ್ಮನ್ನು ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಸಮಯದಲ್ಲಿ ಪ್ರಾರ್ಥನೆಗೆ ಹೋಗೋಣ. ಹಿರಿಯರಾದಂತಹ ಸ್ವಾಮಿ ಕೃಷ್ಣಪ್ಪರ್ ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡುವ ಸರ್. ಕೇಳ್ತದ? ಕೇಳ್ತದೆ. ಪ್ರಾರ್ಥನೆ ಮಾಡುವ. Our loving and kind Father in heaven, you are so merciful and so kind to us. You love us so much. Even now, Lord, when we have come together as your children, being led by the Spirit of God, when our eyes are closed and our heads bowed before you, you care for us so much, and your eyes watch over us when we go out and when we come in. And you're a God who does not sleep nor slumber.
Lord, you loved us. You saw us even before we were born in the womb of our mothers. You have chosen us even before the foundation of this earth was laid. You knew every details about our names, our parents' names, our grandfathers' names, forefathers' names. You know every details of us, Lord, even before this earth was created. You have already chosen us, Lord, to be holy and blameless. And Lord, the good work that you have started in us, you will complete it for us, Lord, and we do not worry how we should go about each day. We thank and praise you, Father, for sending us the Holy Spirit. And the Holy Spirit who is in us, he will guide us and lead us into all truth. And hence, Lord, he is called the Spirit of truth. Lord Jesus, we thank you for the Holy Spirit who is the Spirit of truth in us. Lord Jesus, we thank you that you are the vine and we are the branches. Lord, help us to be branches and not the vine. Help us to be branches to dwell, reside in the vine. That, Lord, you might be able to produce the nine fruit of the Spirit. Lord, that your fruit is so beautiful, so wonderful, it's comforting, it is so soothing, it is so silent, so gentle, and it is nourishing and giving life to us, Lord, every second, every moment of our lives. Father, we thank you for this Zoom meeting. We thank you, Lord, for your presence. We ask of you, Lord, to strengthen Pastor Raju and give him the ability and the power of the Holy Ghost, the Holy Spirit in him, to conduct these meetings, to continue these meetings. We ask of you, Lord, that you will fill every member of the Zoom meeting with thy Holy Spirit. Lord, not in our by our strength, but by your strength. In our weakness, you will be our strength. What we cannot do, you can do it in us. What we cannot give, through you we can give, Lord. Now, Lord, as we go back to our respective places, we ask the angelic hedge of protection over our lives, over our health, and over everything that blessings that you've given to us, Lord. We pray, Father, that your peace and your presence be with each and every child of God and with all the family members. We ask the angelic protection as we sleep tonight from all natural calamities, from wires falling, trees falling, lightning and thundering, and from earthquakes and flooding and all sorts of things, Lord. Lord, you said that you will send your angels. No evil shall befall us, no plague shall come nigh our dwelling. You will send angels that they will lift us up, that we shall not dash our foot against a stone. And Lord, you said that also that you will protect all our bones, not one fracture will be there in our bodies, because you are a loving God and you protect us. Thank you, Lord, for coming with us, coming to us, and living in us. Oh, we pray, Lord, that our souls will be set free, ourselves will be crucified, so that, Lord, you can give what is to be given to others through us, that we will not become a hindrance to you, Lord. Lord, the Holy Spirit has been already given to us. It's not, Lord, how much we have the Holy Spirit, but, Lord, it's how much we are available to the Holy Spirit. Lord, we pray that you will lead us and guide us, that we might be fully available to the Holy Spirit so that he can use us in these last days to fulfill your perfect will to the glory of our Lord and Savior Jesus Christ. Father, we pray that your blessings will be upon all the members who have come. Lord, you are the only one who can meet all their needs. The only one you can meet all their needs. You will supply all their needs. You are our strength. You are our joy. You are our help. You are our victory. The radiance on our face, the joy on our face is you, Lord, nothing of ourselves. You are our righteousness. You are our holiness. You are our completeness. Without you, Lord, we are incomplete. Our body is for you, and your body is for our body, Lord. And we have become the temple of the Holy Ghost.
We give you the praise. And Lord, you purchased us with your precious blood. Therefore, we are totally yours, Lord, committed to you, given to you. Lord, now take charge of us, lead us and guide us. We ask all these things in the mighty name of Jesus. Amen and amen. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಮರಣದಿಂದ ಆಹಾರವನ್ನು ಈ ಹೊತ್ತು ನಮ್ಗೆ ದಯಪಾಲಿಸಿಕೊಡು. ನಮ್ಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾ ಕಾಲವು ಕೂಡಿ ಬಂದಿರುವಂತಹ ದೇವ ಮಂದಿಯ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಹಾಗೂ ಇಂದು ನಡೆಯುತ್ತಿರುವಂತಹ ಪ್ರಾರ್ಥನಾ ಕೋಟೆಗಳ ಸಂಗಡ, ಆರಾಧನೆಯಲ್ಲಿರುವಂತ ಎಲ್ಲಾ ಮಕ್ಕಳ ಸಂಗಡ, ಈಗ ಸ್ವಾಮಿಯ ಸಾಲ ಪಾಠವನ್ನು ಕಲಿಯುತ್ತಿರುವ ಪ್ರತಿಯೊಂದು ಕುಟುಂಬದ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ, ಪ್ರಾರ್ಥನೆ ಮಾಡಿದಂತ ನಿನ್ನ ಭಕ್ತರ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಅಶ್ವತ್ಥಾಮ ಎಂಬುದಾಗಿ ಹೊಸದಾಗಿ ಒಬ್ರು ಜಾಯ್ನ್ ಆಗಿದ್ದಾರ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಹೀಗೆ ಮುಂದುವರಿಯಿರಿ. ದೇವರು ಉನ್ನತವಾದ ಪಾಠಗಳನ್ನ ಕಲಿಯುವ ಹಾಗೆ ದೇವರು ಸಹಾಯ ಮಾಡುವಂತರಾಗಿರ್ತಾರೆ. ಈ ಕೂಟಕ್ಕೆ ತಮ್ಮನ್ನ ಹೃತ್ಪೂರ್ವಕವಾಗಿ ನಮ್ಮ ಈ ಒಂದು ಕುಟುಂಬ, ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲೆ ಕುಟುಂಬ ನಿಮ್ಮನ್ನ ಆಹ್ವಾನಿಸ್ತದೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಕೂಡಿ ಬಂದ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಶ್ರೀನಿವಾಸ್ ಸಾರ್ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಸಾಮಲ್ ಕೃಷ್ಣಪ್ಪ ಸಾರ್ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಈ ರಾತ್ರಿ ನಮಗೆ ಆರೋಗ್ಯ, ಕ್ಷೇಮ, ಸಮಾಧಾನವನ್ನು ಕೊಟ್ಟು ಬೆಳಿಗ್ಗೆ ಹರ್ಷದಿಂದ ಎದ್ದು ಆತನನ್ನು ಆರಾಧಿಸಲು ಮತ್ತೊಂದು ದಿನವನ್ನು ನಮಗೆ ಕೊಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ದೇವರ ಕೃಪೆ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್. ಧನ್ಯವಾದ ಬೋಧಕರೇ, ಧನ್ಯವಾದ. ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಮತ್ತು ಶುಭರಾತ್ರಿ, ಸಬ್ಬತ್ತಿನ ಶುಭಾಶಯಗಳು. ಶುಭಾಶಯಗಳು ನಿಮಗೂ ಕೂಡ. Thank you, Pastor. Happy Sabbath. Thank you, sir. Happy Well Sabbath. explained. Thank you. Thank you. Thank you very much. Samuel, sir, thank you. Yeah. Thank you. Nice explanation was there in between. Pardon? Why was Moses spared in spite of he being a murderer? Yeah. Yes. God Good accepts us explanation. just as we are, sir. Yes. He was repented, as you said. Yes. He repented. God has accepted him. Even now, God has accepted as we are. Only thing is, we have to, on a daily basis, we have to repent for our sins before going to bed. That's true. Because we do not know what is tomorrow. No? Yeah. As Andy said, they may not be Holy Spirit in us, but we are available for Holy Spirit, as you said. That is there. Thank you, sir. Thank you, everybody. Thank you, Pastor. Thank you. Happy Sabbath, everybody. Thank you. Thank you. Happy Sabbath. Happy Sabbath, Pastor. Thank you, Pa. Happy Sabbath, sir. Happy Sabbath. Okay. Pastor, ಹೇಗಿದ್ದೀರಿ? ಅಶ್ವತ್ಥಾಮ. ಸರ್. ಚೆನ್ನಾಗಿದ್ದೀವಿ. Good. ಮೇಡಮ್ ಆರಾಮಿದ್ರಾ? ಹಾ, ಚೆನ್ನಾಗಿದ್ದಾರೆ ಅವರು. ಓಕೆ. ಮಳೆ ಇಲ್ಲ ಸರ್ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಸರ್ ಮಳೆ ಇಲ್ಲ. ಹಾರಿಬಲ್ ಸರ್, ಇಲ್ಲಿ ಡೌನ್ ಪೋರ್. ಇಲ್ಲಿಲ್ಲ, ಬೆಂಗಳೂರಲ್ಲಿ ಇಲ್ಲ. ಹೊರಗಡೆ ಹೋಗಕ್ ಆಗ್ತಾ ಇಲ್ಲ. ವಿ ಕಾಂಟ್ ಗೋ ಔಟ್. ಬೆಳಗಾಂದಲ್ಲಿ ಆ ರೀತಿ ಇದೆ. ಡೌನ್ ಪೋರ್, ಪಾಸ್ಟರ್, ಡೌನ್ ಪೋರ್. ಓಕೆ. Okay, sir. Good night, everybody.
Thank you, Pastor. Good night. Good night. Good night. ಸರ್ ಆಮೇಲೆ ಕೃಷ್ಣಪ್ಪ ಗುಡ್ ನೈಟ್.